ಗಾಡಿ ನಿಲ್ಲಿಸಬಾರ್ದು ಅನ್ನೋ ರೂಲ್ಸ್ ಅದು ದಿನನಿತ್ಯವೂ ಫಾಲೋ ಆಗಬೇಕು. ಆದ್ರೆ ಇವರಿಗೆ ಇಂಥ ಹೈಪರ್ ಮಾರ್ಕೆಟ್ಗಳು ಕಾಣಿಸಲ್ಲ ನೋಡಿ. ಇಷ್ಟು ದಿನ ತಿಂತಾ ಇದ್ರಲ್ಲ ದುಡ್ಡು, ಇವ್ರಿಗೆಲ್ಲ ಏನ್ ಪನಿಷ್ಮೆಂಟ್ ಇಲ್ವಾ? ಅವ್ರು ಮಾಡಬಾರ್ದು, ಬರೀ ರಾಜಕಾರಣಿಗಳ ಅವಾಗ ರಾಜ್ಯ ಚೆನ್ನಾಗಿರ್ತೈತೆ. ಫುಟ್ಪಾತ್ ಹತ್ರ ಇವ್ರೇನೇನ್ ದಂಧೆ ಮಾಡ್ತಾರೆ, ಯಾರ್ಯಾರು ಹೋಗುತ್ತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದ್ರೆ ಆಬ್ವಿಯಸ್ಲಿ ಈ ಮಾರ್ಕೆಟ್ ಅವರು ಅಥವಾ ಇವರೆಲ್ಲರೂ ಕೂಡ ಈ ಫುಟ್ಪಾತ್ ಅನ್ನ ಪಾರ್ಕಿಂಗ್ ಸ್ಲಾಟ್ ಆಗಿ ಬಳಸ್ತಾ ಇದ್ದಾರೆ. ಇದಕ್ಕೆ ಹೇಳೋರು ಕೇಳುವವರು ಯಾರು ಇಲ್ವಾ ಅನ್ನುವಂಥ ಮಾತು. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂತೂರ್. ಸುಪ್ರೀಂ ಕೋರ್ಟ್ ಒಂದು ಹೊಸ ನಿಯಮವನ್ನು ತರುತ್ತೆ. ಏನು ಅಂತ ಕೇಳಿದರೆ, ಫುಟ್ಪಾತ್ಗಳು ಪಾದಾಚಾರಿಗಳಿಗೆ ಮಾತ್ರ. ಪಾದಾಚಾರಿಗಳು ನಡ್ಕೊಂಡು ಹೋಗುವಂತಹ ಜಾಗ ಅದು, ಹಾಗಾಗಿ ಪಾದಾಚಾರಿಗಳಿಗೆ ಬಿಟ್ಕೊಡಬೇಕು ಅಂಥೇಳಿ ಆಗಷ್ಟೇ ಅಧಿಕಾರವನ್ನು ಹಿಡಿದಂತಹ ಕೃಷ್ಣ ಬೈರೇಗೌಡರು ಇದನ್ನು ಒಂದು ಅರ್ಥದಲ್ಲಿ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಸೊ ಅದಕ್ಕೂ ಮೊದಲಿಗೆ ಏನು GBA ನಿರ್ಮಾಣ ಆಯಿತು, GBA ಒಂದು ಅಭಿಯಾನವನ್ನು ಆರಂಭಿಸುತ್ತೆ. ಏನಂತ ಕೇಳಿದರೆ, ವಾಕಿಂಗ್ ಕಿಲೋಮೀಟರ್ ಪರ್ ಡೇ ಅಂತ ಹೇಳಿ, 1 ಕಿಲೋಮೀಟರ್ ದಿನಕ್ಕೆ ನಡೀರಿ ಅಂತ ಹೇಳಿ ಒಂದು ಅಭಿಯಾನವನ್ನು ಆರಂಭಿಸುತ್ತೆ. ಆಗ ಬೆಂಗಳೂರಿನ ಯುವ ತರುಣರು ಅಥವಾ ಟೆಕ್ಕಿಗಳು ಇವರೆಲ್ಲರಿಗೂ ಟ್ವೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಡೆಯೋಕ್ಕೆ ನಾವು ರೆಡಿ ಇದ್ದೀವಿ, ಆದರೆ ಫುಟ್ಪಾತ್ ಎಲ್ಲಿದೆ, ಫುಟ್ಪಾತ್ ಇಲ್ಲದೆ ನಾವು ನಡೆಯೋದು ಹೆಂಗೆ ಅಂತ ಹೇಳ್ತಾರೆ. ಇದಾದ ಬಳಿಕ ಜ್ಞಾನೋದಯ ಆದವರ ರೀತಿಯಲ್ಲಿ 1ನೇ ತಾರೀಕು ಹೊರಗಡೆ ನೀವೆಲ್ಲರೂ ಕೂಡ ಖಾಲಿ ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಜನರಿಗೆ ಹೋಗಿದೆ, ಎಷ್ಟು ಜನರಿಗೆ ಹೋಗಲಿಲ್ಲ, ಅದು ಇನ್ನಷ್ಟೇ ತನಿಖೆಯನ್ನು ಮಾಡಬೇಕು. ಇದೀಗ ಏಕಾಏಕಿ ಅವರನ್ನು ಎಬ್ಬಿಸಲಾಯಿತು. ಆದರೆ ಮತ್ತೊಂದು ಕಡೆಯಲ್ಲಿ ಏನಾಗ್ತಾ ಇದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಒಂದು ಬ್ರೇಕಿಂಗ್ಸ್ ಇದೆ, ನೋಡ್ಕೊಂಡು ಬನ್ನಿ. ಫುಟ್ಪಾತ್ ಒತ್ತುವರಿ ತೆರವಿನಲ್ಲಿ ತಾರತಮ್ಯವೇಕೆ? ನಮ್ಮ ಇವತ್ತಿನ ಪ್ರಶ್ನೆ ಅಷ್ಟೇ. ವೈ? ಇಲ್ಲಿ ಬಡವರಿಗೊಂದು ನ್ಯಾಯ, ಉಳ್ಳವರಿಗೊಂದು ನ್ಯಾಯನ? ಎರಡು ಆಂಗಲ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ ಇವತ್ತು ಸಂಪೂರ್ಣ ಚಾನೆಲ್ ಅಲ್ಲಿ. ಎಳೆಯಾಗಿ ಏನೇನಾಗ್ತಾ ಇದೆ ಅನ್ನೋದನ್ನ, ಈ ಫುಟ್ಪಾತ್ ನಲ್ಲಿ ಹೈ ಡ್ರಾಮಾ ಏನಾಗ್ತಾ ಇದೆ ಇದನ್ನ ನಿಮ್ಮ ಎದುರಿಗೆ ತೋರಿಸ್ತೇವೆ. ಕೃಷ್ಣ ಬೈರೇಗೌಡ್ರೆ, ನೀವು ತೆರವು ಹೆಸರಿನಲ್ಲಿ ಬಿಲ್ಡಪ್ ತಗೋತಿದ್ದೀರಾ ಸ್ವಾಮಿ. ನಿಮ್ಮದೇ ಕ್ಷೇತ್ರದಲ್ಲಿ ದೊಡ್ಡವರು ಫುಟ್ಪಾತ್ ಆಕ್ರಮಿಸಿದ್ದು ಗೊತ್ತಿಲ್ವಾ ನಿಮಗೆ? ನಾವು ತೋರಿಸ್ತೀವಿ. ವಿ ವಿಲ್ ಶೋ ಇಟ್. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸಂಪೂರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಶ್ರೀಮಂತರು ಕಾರು ನಿಲ್ಲಿಸಬಹುದು, ಮಾಲ್ ಕೂಡ ಕಟ್ಟಬಹುದು, ಅವ್ರು ಏನು ಬೇಕಾದ್ರೂ ಮಾಡಬಹುದು. ಆದರೆ ಬಡವರಿಗೆ ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಕೂಡ ನೋಡಿ ದೊಡ್ಡವರು ವಾಹನವನ್ನು ನಿಲ್ಲಿಸಬಹುದು. ಆದರೆ ಬಡವರಿಗೆ ಹಂಗಲ್ಲ, ಅವ್ರ ರಸ್ತೆ ಮೇಲೂ ಕೂತ್ಕೊಳ್ಳಂಗಿಲ್ಲ. ಫುಟ್ಪಾತ್ನಲ್ಲಿ ಕಾರುಗಳಿದ್ರೆ ಪಾದಾಚಾರಿಗಳಿಗೆ ಕಷ್ಟ ಆಗಲ್ವಾ? ಇದು ನಮ್ಮ ಪ್ರಶ್ನೆ. ರಾಜಧಾನಿಯ ಫುಟ್ಪಾತ್ಗಳಲ್ಲಿ ಇದೆಂತಹ ಅಂಧ ದರ್ಬಾರ್. ನೀವು ರೂಲ್ಸ್ ಅನ್ನ ತರ್ತೀರಾ, ಎಲ್ಲರಿಗೂ ತಗೊಂಡು ಬನ್ನಿ. ಮಹಾಲಕ್ಷ್ಮಿ ಲೇಔಟ್, ವಿದ್ಯಾರಣ್ಯಪುರಗಳಲ್ಲಿ ಸಂಪೂರ್ಣ ರೌಂಡ್ಸ್. ನಿಮ್ಮ ಸಂಪೂರ್ಣ ಟೀಮ್, ನಮ್ಮ ರಿಪೋರ್ಟರ್ಸ್ಗಳು ಇವತ್ತು ಲಿಟ್ರಲಿ ರಸ್ತೆಗಿಳಿದು ಒಂದು ನಾಣ್ಯದ 2 ಮುಖಗಳ ದರ್ಶನ ನಮಗಿವತ್ತಾಯಿತು. ಒಂದು ನಾಣ್ಯದ 2 ಮುಖಗಳು ನಮಗಿವತ್ತು ಕಾಣಿಸ್ತು. ಆ 2 ಮುಖಗಳನ್ನ ನಾವೀಗ ನಿಮ್ಮೆದುರಿಗೆ ತೋರಿಸ್ತಾ ಹೋಗ್ತೀವಿ. ಆ 2 ಮುಖಗಳನ್ನ ನಿಮ್ಮೆದುರಿಗೆ ತೋರಿಸ್ತೀವಿ. ರೂಲ್ಸ್ ತರೋದಲ್ಲ ಸ್ವಾಮಿ, ಆ ರೂಲ್ಸ್ ಅನ್ನ ಜಾರಿ ಮಾಡುವಾಗ ಯಾವ ರೀತಿಯಲ್ಲಿ ಜಾರಿ ಮಾಡಬೇಕು. ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಓರ್ವ ಮುಖ್ಯಮಂತ್ರಿ ಆದವರಿಗೆ ಅಥವಾ ಓರ್ವ ಅಧಿಕಾರಿ ಆದವರಿಗೆ ಸಮಾನರು. ಒಬ್ಬನನ್ನ ಎತ್ತಂಗಡಿ ಮಾಡಿಸೋದು, ಇನ್ನೊಬ್ಬನಿಗೆ ಏನು ಮಾಡ್ತೀಯೋ ಬಿಟ್ಬಿಡೋ ಅಂತ ಬಿಟ್ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ವಿಷುವಲ್ ಇದೆ, ನೋಡ್ಕೊಂಡು ಬನ್ನಿ. ಅವ್ರಿಗಂತೆ ಬೇಕಾದಷ್ಟು ಆದಿಕ ಇದೆ, ನಮ್ಗೆ ಏನಿಲ್ಲ. ಫುಟ್ಪಾತ್ ಬಿಟ್ರೆ ಗತಿಲ್ಲ ನಮ್ಗೆ. ನಾವೇನ್ ತಿನ್ಬೇಕು? ಹೊಟ್ಟೆಗೆ ಅನ್ನ ತಿನ್ಬೇಕು, ಸಗಣಿ ತಿನ್ಬೇಕು. ಅವ್ರು ಹೊಟ್ಟೆಗೆ ಅನ್ನ ತಿನ್ಬೇಕು, ದೂರ ರಾಯಲ್ ಜೀವನ ನಡೆಸ್ಬೇಕು, ನಾವು ಜೀವನ ನಡೆಸ್ಬೇಕು. ಏನು ಓಟ್ ಹಾಕ್ರಿ ನಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಏನೇ ಇರಲ್ವಾ? ಹೊಟ್ಟೆಗೆ ಅನ್ನ ತಿನ್ನಾರ ಆ ಥರ ಮಾಡಲ್ಲ. ಫುಟ್ಪಾತ್ ಅಲ್ಲಿ ಎತ್ತಿಸ್ಬಿಟ್ಟು ಏನ್ ತಿನ್ಬೇಕು ನಾವು? ಏನ್ ಮಾಡ್ಬೇಕು ನಾವು? ನಮ್ಗೆ ಹುಷಾರಿರಕ್ಕ ಟಿವಿ ಇದೆ, ಸಿಗಾರ್ ಇದೆ, ಅದೇ ಇದೆ, BP. ಏನ್ ಮಾಡ್ಬೇಕು ನಾವು? ಇದು
ಈ ಮಹಿಳೆಯ ಆಕ್ರೋಶ, ಆಕ್ರಂದನ ಯಾಕೆ? ಫುಟ್ಪಾತಲ್ಲಿ ಅವರ ಅಂಗಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು, ಅದನ್ನು ತೆರವುಗೊಳಿಸಲಾಯಿತು. ಸೊ ಇಲ್ಲಿ ನಾನು ತಪ್ಪು ಸರ್ಕಾರದ್ದು ಅಂತ ಹೇಳ್ತಾ ಇಲ್ಲ. ಆಬ್ವಿಯಸ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಮತ್ತು ಫುಟ್ಪಾತ್ ಅನ್ನುವಂಥದ್ದು ಖಂಡಿತವಾಗಿಯೂ ಬೇಕೇ ಬೇಕು. ಫುಟ್ಪಾತ್ ಪಾದಚಾರಿಗಳಿಗೆ ಮಾತ್ರ ಸೀಮಿತ, ಯಸ್ ರೈಟ್. ಆದರೆ ಈಗ ಇನ್ನೊಂದು ವಿಜುವಲ್ ಅನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಬೆಂಗಳೂರಿನಾದ್ಯಂತ ಫುಟ್ಪಾತ್ಗಳನ್ನ ಇವತ್ತು ಖಾಲಿ ಮಾಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೂ ಮಾರುವವರು ಅವರು ಇವ್ರನ್ನೆಲ್ಲ ಎತ್ತಂಗಡಿ ಮಾಡಿಸಿ ಬೇರೆ ಕಡೆಗಳು ಕಳಿಸ್ತಾ ಇದ್ದಾರೆ. ಆದರೆ ಇವರಿಗೆ ಇಂಥ ಹೈಪರ್ ಮಾರ್ಕೆಟ್ಗಳು ಕಾಣಿಸಲ್ಲ ನೋಡಿ. ಆಲ್ ಸೀಸನ್ ಹೈಪರ್ ಮಾರ್ಟ್. ನಾನು ವಿದ್ಯಾರಣ್ಯಪುರಂ ಹತ್ರ ಇದ್ದೀನಿ. ವಿದ್ಯಾರಣ್ಯಪುರಂ ಹತ್ರ ಆಲ್ ಸೀಸನ್ ಹೈಪರ್ ಮಾರ್ಟ್ ಕೆಳಗಡೆ ಇರುವಂತಹ ಫುಟ್ಪಾತ್ ಅಲ್ಲಿ ಇದ್ದೀನಿ. ಈ ಫುಟ್ಪಾತ್ ಅಲ್ಲಿ ಸಂಪೂರ್ಣವಾಗಿ ಇದನ್ನ ಪಾರ್ಕಿಂಗ್ ಸ್ಲಾಟ್ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಬನ್ನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಇವರು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಬೆಂಗಳೂರಿನ ಕೃಷ್ಣೇ ಬೈರೇಗೌಡರಿಗೆ ಈ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಕೃಷ್ಣೇ ಬೈರೇಗೌಡರೇ, ಖಾಲಿ ಹೂ ಮಾರುವವರನ್ನ ಎತ್ತಂಗಡಿ ಮಾಡಿಸಿದ್ರೆ ಸಾಕಾಗಲ್ಲ, ಬದಲಿಗೆ ಈ ಹೈಪರ್ ಮಾರ್ಕೆಟ್ಗಳೇನಿವೆ ಅವರ ಎದುರುಗಡೆ ಇರುವಂತಹ ಫುಟ್ಪಾತ್ಗಳೇನಿವೆ ಅದನ್ನ ಕೂಡ ಕ್ಲಿಯರ್ ಮಾಡಿಸಿ. ನೋಡಿ, ಇದನ್ನೇನು ಪಾರ್ಕಿಂಗ್ ಸ್ಲಾಟ್ ಇದು ಫುಟ್ಪಾತ್, ಇದು ಕೂಡ ಫುಟ್ಪಾತೆ. ನಿಮಗೆ ಹೂ ಮಾರುವವರು ಮಾತ್ರ ಫುಟ್ಪಾತ್ ಅಲ್ಲಿ ಮಾರ್ತಾ ಇದ್ರೆ ಅದನ್ನ ಓಡಿಸ್ತೀರಿ, ಓಕೆ, ಒಳ್ಳೆಯದೇ. ಫುಟ್ಪಾತ್ ಅನ್ನುವಂಥದ್ದು ನಡೆದಾಡುವವರಿಗಿರುವಂಥದ್ದು. ಬೆಂಗಳೂರನ್ನ ಇನ್ನಷ್ಟು ಸುಂದರಗೊಳಿಸಬೇಕಾದ್ರೆ ನಾವು ಫುಟ್ಪಾತ್ಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ, ಎಲ್ಲವೂ ಕೂಡ ಸತ್ಯ. ಹಾಗಂತ ಹೇಳಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆಗಬಾರ್ದಲ್ವಾ? ನೋಡಿ, ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ, ಕಾರೆಲ್ಲ ಪಾರ್ಕಿಂಗ್. ಈ ಪಾರ್ಕಿಂಗ್ ಮಾಡೋದಕ್ಕೋಸ್ಕರವೇ ಸೆಕ್ಯೂರಿಟಿ ಇದ್ದಾರೆ. ಲುಕ್ ಎಟ್ ಹಿಮ್. ಈ ಸೆಕ್ಯೂರಿಟಿ ಕೆಲಸ ಏನು ಅಂತ ಹೇಳಿದ್ರೆ ಪಾರ್ಕಿಂಗ್, ಪಾಪ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ನಗಾಡ್ತಾ ಇದ್ದಾರೆ. ಅವರು ಪಾರ್ಕಿಂಗ್ಗಳನ್ನ ಈ ವಿಸಿಲ್ ಹಾಕೊಂಡು ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋದೇ ಅವ್ರ ಕೆಲಸ. ಅಂದ್ರೆ ಆಬ್ವಿಯಸ್ಲಿ ಈ ಮಾರ್ಕೆಟ್ ಅವರು ಅಥವಾ ಇವರೆಲ್ಲರೂ ಕೂಡ ಈ ಫುಟ್ಪಾತ್ ಅನ್ನ ಪಾರ್ಕಿಂಗ್ ಸ್ಲಾಟ್ ಆಗಿ ಬಳಸ್ತಾ ಇದ್ದಾರೆ. ಇದಕ್ಕೆ ಹೇಳೋರು ಕೇಳುವವರು ಯಾರು ಇಲ್ವಾ ಅನ್ನುವಂಥ ಮಾತು. ನಾನು ಮಾತಾಡ್ತಾ ಇರುವಾಗಲೇ ಯಾರೋ ಒಬ್ರು ಮ್ಯಾನೇಜರ್ ಬಂದು ಇದನ್ನ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು. ಆ ಮ್ಯಾನೇಜರ್ ಎಲ್ಲಿದ್ದಾರೆ? ಲೆಟ್ ಅಸ್ ಸಿ, ಕಮ್ ಇನ್ಸೈಡ್. ಎನಿವೇ, ಇದು ಪ್ರೈವೇಟ್ ಅಂಗಡಿ ಆಗಿರೋದ್ರಿಂದ ಅದ್ರ ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ. ಆದರೆ ಆ ಮ್ಯಾನೇಜರ್ ನನ್ನ ಹತ್ರ ಬಂದು ವಿಡಿಯೋ ಮಾಡಬೇಡಿ ಅಂತ ಹೇಳಿದವರು ಅದು ಎಲ್ಲಿಗೆ ಹೋದ್ರೂ ನಂಗೆ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ ಎಲ್ಲೆಲ್ಲೂ. ಕಾಣಿಸಿದ್ರೆ ಅವ್ರನ್ನ ತೋರಿಸ್ತೇನೆ. ಆದರೆ ಇಲ್ಲಿರುವಂಥ ಕೆಫೆ ಆಗಿರಲಿ ನೋಡಿ, ಈ ಕೆಫೆ ಅರ್ಧಕ್ಕರ್ಧ ಫುಟ್ಪಾತ್ ಮೇಲೆ ಇದೆ. ಲೆಟ್ ಅಸ್ ಸಿ, ದಿಸ್ ಇಸ್ ದ ಫುಟ್ಪಾತ್ ಆ್ಯಂಡ್ ಇಲ್ಲಿವರೆಗೂ ಕೆಫೆ ಇದೆ. ಆ ಕೆಫೆ ಮೆಟ್ಟಿಲುಗಳನ್ನು ತೋರಿಸಿ. ಹೂ ಗೇವ್ ದ ಪರ್ಮಿಷನ್? ಯಾರು ಕೊಟ್ಟರು ಇದಕ್ಕೆ ಪರ್ಮಿಷನ್? ವಿದ್ಯಾರಣ್ಯಪುರಮಲ್ಲಿರುವಂತಹ ಈ ಫುಟ್ಪಾತನ್ನು ಕೂಡ ಕ್ಲಿಯರ್ ಮಾಡುವಂಥ ಜವಾಬ್ದಾರಿ ಕೃಷ್ಣೇ ಬೈರೇಗೌಡ್ರೆ ನಿಮ್ಮ ಮೇಲಿದೆ. ಇದು ಈಗಿನ ವಾಸ್ತವ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಫುಟ್ಪಾತ್ ಅಲ್ಲಿ ಹೂವು ಮಾರಿದ್ರೆ ಅದು ಎತ್ತಂಗಡಿ ಮಾಡಬೇಕು, ಪಾದಾಚಾರಿಗಳಿಗೆ ತೊಂದರೆ ಆಗುತ್ತೆ. ಅದೇ ಫುಟ್ಪಾತ್ನಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳನ್ನು ಹಾಕೊಂಡು ಪಾರ್ಕಿಂಗ್ ಸ್ಲಾಟ್ ತರ ಅದನ್ನು ಯೂಸ್ ಮಾಡಿದ್ರೆ ನೋ, ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಕೆಲವೊಮ್ಮೆ ನಾವು ಜಾಣಕೂಡರಾಗ್ಬಿಡ್ತೀವಿ. ಇದೇ ಏನ್ರಿ ನ್ಯಾಯ? ಕೃಷ್ಣ ಬೈರೇಗೌಡ್ರೆ, ಉತ್ತರ ಕೊಡ್ಬೇಕು ನೀವು ಇದಕ್ಕೆ. ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಡ್ತು ನೋಡಿ, ಅದು ಅವರಿಗೊಂದು ಹೂಮಾವರು ಅವರಿಗೊಂದು ಸೂಪರ್ ಮಾರ್ಕೆಟ್ಗೆ ಒಂದು ಕೊಡ್ಲಿಲ್ಲ. ಬದಲಿಗೆ ಪ್ರತಿಯೊಬ್ಬರು ಕೂಡ ಅದನ್ನು ಅನುಸರಿಸಬೇಕು ಅಂತ ಕೊಟ್ಟರು. ಆದರೆ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದೇ ಬೇರೆ. ಒಂದು ಕಡೆಯಲ್ಲಿ SIR ಹಳ್ಳ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಇದೇನೋ ದೊಡ್ಡ ಗನಂಧಾರಿ ಕೆಲಸ ಮಾಡ್ತಾ ಇದ್ದೀನಿ, ವಿ ಆರ್ ಡೂಯಿಂಗ್ ದ ಗ್ರೇಟರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು. 2.5 ವರ್ಷದಿಂದ ಕೂಗಿದ್ರಲ್ಲ DK ಶಿವಕುಮಾರ್ ಅವರೇ, ವಾಟ್ ಇಸ್ ದಿಸ್ ಗ್ರೇಟರ್ ಬೆಂಗಳೂರು? ಗ್ರೇಟರ್ ಪೀಪಲ್ಗೆ ಮಾತ್ರ ಗ್ರೇಟರ್ ಬೆಂಗಳೂರಾ? ನಾರ್ಮಲ್ ಪೀಪಲ್ಗಿಲ್ವಾ? ಚರ್ಚೆ ಮಾಡಬೇಕಲ್ವಾ ಈ ವಿಚಾರವನ್ನು? ಅದಕ್ಕೆ ಈ ಚರ್ಚೆಯನ್ನು ಇಟ್ಟಿದ್ದು. ಲೆಟ್ಸ್ ಬಿಗಿನ್ ದ ಡಿಬೇಟ್. ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಹೆಮ್ಮೆಯ ಸಂಸ್ಥಾಪಕರು, ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅಧ್ಯಕ್ಷರು ಆಗಿರ್ತಕ್ಕಂತಹ ಸಂಪೂರ್ಣ ಗೌಡ ಮ್ಯಾಮ್ ನನ್ನ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಚೀಫ್ ಎಡಿಟರ್ ಆಗಿರ್ತಕ್ಕಂತಹ ಮಂಜುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಮೈ ಕೊಲೀಗ್, ನನ್ನ ಆಂಕರ್ ಮಹದೇವ್ ದಿಗ್ಗಾಂವ್ ನನ್ನ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಹದೇವ್. ಅದೇ ರೀತಿಯಾಗಿ ರಿಪೋರ್ಟರ್ ತ್ರಿಷಾ ರಮೇಶ್ ನನ್ನ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಮೇಡಮ್ ನಿಮ್ಮಿಂದವೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದೆ, ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಆ ಸೂಪರ್ ಮಾರ್ಕೆಟ್ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇದೆ ಮೇಡಮ್,
ಆ ಮೆಟ್ಟಿಲುಗಳು ಮುಂದೆ ಬಂದಿದೆ ಅಂತ ಹೇಳಿ ಅದನ್ನ ಅಗ್ದಿದ್ದಾರೆ. ನಾನೆಲ್ಲ ಓಡಾಡಿ ಬಂದಿದ್ದೀನಿ, ಕೆಲವು ಹೊತ್ತಲ್ಲಿ ಆ ವಿಜುವಲ್ ಕೂಡ ತೋರಿಸ್ತೀನಿ. ಆ ಮೆಟ್ಟಿಲನ್ನೆಲ್ಲ ಕಿತ್ತಾಕಿದ್ದಾರೆ. ಆದ್ರೆ ಈಚೆ ಕಡೆ ಮಾತ್ರ ಇವ್ರು ಪಾರ್ಕಿಂಗ್ ಸ್ಲಾಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಇವ್ರ ಮೆಟ್ಟಿಲುಗಳೆಲ್ಲ ಹೊರಗಡೆನೆ ಇದೆ, ಇದನ್ನ ಯಾರು ಟಚ್ ಮಾಡಲ್ಲ. ಇದು ಯಾವ ರೀತಿಯ ನ್ಯಾಯ ಅಂತ? ಕಾರ್ತಿಕ್, ಈಗಾಗಲೇ ನಾನು ವಿಜುವಲ್ಸು ನೀವು ಹಾಕಿದ ಕೂಡಲೇ ನಾನು ನೋಡಿದೆ. ಆ ಒಂದು ಅಜ್ಜಿ ಎಷ್ಟು ಆ ಮನದಾಳದ ಮಾತು ನೋಡಿ ಹೇಗಿದೆ. ನಮ್ಮೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ನೀವೆಲ್ಲರೂ, ರಾಜಕೀಯದವರೆಲ್ಲ ಸೇರಿಕೊಂಡು ಅಂತ ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಬಟ್ ಇಲ್ಲಿ ಒಂದು ವಿಚಾರ ಏನಂದರೆ, 3 ತಿಂಗಳ ಹಿಂದೆನೇ ಸುಪ್ರೀಂ ಕೋರ್ಟು ನೋಟಿಸ್ ಕೊಟ್ಟಿದೆ. 3 ತಿಂಗಳ ಹಿಂದೆನೇ ನಾವು ಬಡವ್ರಿಗಾಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು ಹೇಳ್ಬೋದಿತ್ತು. ರಾಜಕೀಯದವರು ಅಂದರೆ ಇನ್ಯಾರು ಅಲ್ಲಿಗೆ ಯಾರು ಸಂಬಂಧಪಟ್ಟಿದ್ದವರು ಇದ್ದಾರೆ, ಸಚಿವರು ಅವರು ಕೃಷ್ಣಪ್ಪ ಬೈರೇಗೌಡರು, ಅವ್ರ ಗಮನಕ್ಕೆ ತಂದು 3 ತಿಂಗಳು ಮುಂಚೆನೇ ಮಾಡಿದಿದ್ರೆ ಏನಾದರೂ ಒಂದು ಆಲ್ಟರ್ನೇಟ್ ಮಾಡ್ಬೋದಿತ್ತು. ಅವ್ರು ಯಾವುದೇ ರೀತಿಯಾದಂಥ ಆಲ್ಟರ್ನೇಟು ಕೂಡ ಮಾಡಿಲ್ಲ ಬಡವ್ರಿಗೆ. ಅಲ್ಲಿ ಒಂದು ವಿಚಾರ ನೋಡಿ, ನಾನು ನೋಡಿದ್ದೆ ವಿಷಯಲ್ಲು, ಮಾರ್ಕೆಟ್ ಆಗಿರ್ಬೋದು ಅಥವಾ ಒಂದು ಇವಾಗ ನೀವೇ ಅಲ್ಲಿ ಹೋಗಿ ಅದು ವಿಜುವಲ್ಸು ಕಳಿಸಿದ್ದೀರಿ. ಅಲ್ಲಿ ನೀವು ಹೇಳಿದ್ರಿ ಟೀ ಅಂಗಡಿ ಮಾರ್ತಾ ಇದ್ದಾರೆ, ಮುಂದೆ ಕಟ್ಟಿದ್ದಾರೆ ಅಂತ. ಅದು ಯಾಕೆ ಎಕ್ಸ್ಟ್ರಾ ಕಟ್ಟಿದ್ದಾರೆ? ಯಾರು ಕೇಳ್ತಾರೆ ಅದನ್ನು? ಕೇಳೋರು ಯಾರು? ಅಧಿಕಾರಿ ಕೇಳಬೇಕು, ರಾಜಕೀಯದವರು ಕೇಳಬೇಕು. ಬಟ್ ಶ್ರೀಮಂತರನ್ನ ಬಿಟ್ಬಿಟ್ಟು ಬಡವ್ರ ಮೇಲೆ ದಬ್ಬಾಳಿಕೆ ತೋರಿಸಿದ್ರೆ ಇದು ಯಾರು ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಸ್, ಶ್ರೀಮಂತರು ಬಿಟ್ಟರು ಬಡವರ ಮೇಲೆ ಮಾತ್ರ ದಬ್ಬಾಳಿಕೆ ಅಂತ ಹೇಳಿ. ಈ ಮೆಟ್ಲುಗಳು ಕಾಣಿಸಲ್ಲ, ಆದ್ರೆ ಹೂ ಮಾರೋದು ಅವ್ರಿಗೆ ಕಾಣಿಸುತ್ತೆ. ಹೌದು, ಹಣ್ಣು ಮಾರೋರು, ಹೂ ಮಾರೋರು ಇವರೆಲ್ಲ ಕಣ್ಣು ಕಾಣಿಸ್ತಾರೆ, ಮತ್ತೆ ಶ್ರೀಮಂತರು ಮಾತ್ರ ಕಾಣಿಸಲ್ಲ. ಎಸ್ ಸರ್. ಸೊ ಆರಂಭದಲ್ಲಿ ನಾವು ಕೂಡ ಇದೊಂದು ಉತ್ತಮ ನಿರ್ಧಾರ ಅಂತಲೇ ಎಣಿಸಿದ್ವಿ. ನಾವು ನೀವು ಕೂಡ ಮಾತಾಡ್ಕೊಂಡಿದ್ವಿ. ಈಗ ಬೆಂಗಳೂರು ಇನ್ನಷ್ಟು ಚಂದ ಕಾಣಿಸುತ್ತೆ, ಬೆಂಗಳೂರು ಸ್ವಚ್ಛಂದವಾಗುತ್ತೆ, ಒಂದಿಷ್ಟು ಜನ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ. ಯಾವ ಕಂಟ್ರಿಗಳಲ್ಲೆಲ್ಲ ಫುಟ್ಪಾತ್ಗಳು ಕ್ಲೀನ್ ಆಗಿರುತ್ತೋ ಆ ಕಂಟ್ರಿಗಳೆಲ್ಲವೂ ಕೂಡ ರಿಚ್ ಆಗಿ ಕಾಣಿಸುತ್ತೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಬಟ್ ವಾಟ್ ಇಸ್ ದಿಸ್ ಸರ್? ಈಗ ಈ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ಬಿಟ್ರೆ ಏನು ಕಥೆ ಅಂತ ಹೇಳಿ. ಕಾರ್ತಿಕ್, ನಾನು ವಿಜುವಲ್ಸ್ ಎಲ್ಲ ನೋಡಿದೆ. ಈ ಥರ ನಡೆದಿದ್ರೆ ಅದು ತಪ್ಪು. ಪಕ್ಕದ ಅಂಗಡಿಗೆ ಅವರು ಡಿಸ್ಟರ್ಬ್ ಮಾಡಿದ್ದಾರೆ, ಇದು ಫುಟ್ಪಾತಲ್ಲಿದೆ ಅಂತೇಳಿ. ಆದರೆ ಪಕ್ಕದಲ್ಲಿರೋ ಒಂದು ದೊಡ್ಡ ಹೈಪರ್ ಮಾರ್ಕೆಟ್ನ ಅವರು ಸ್ಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಅಫಿಷಿಯಲ್ಸ್ ಫೇಲ್ಯೂರ್. ಇದನ್ನು ಸರ್ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಬೇಕು. ಆ ಹೈಪರ್ ಮಾರ್ಕೆಟ್ ಅವರಿಗೆ ಅದೆಷ್ಟು ಧೈರ್ಯ ಅಂತ ಹೇಳಿದ್ರೆ, ನಾನು ಅದೇ ನ್ಯೂಸ್ ಮಾಡಿ ವಾಪಸ್ ಬರುವಾಗ ಗುರೈಸ್ತಾ ನಿಂತ್ಕೊಂಡಿದ್ರು. ಅಮ್ನಿಷ ಇವರ್ ವಿತ್ ಮೀ ಗುರೈಸ್ತಾ ನಿಂತ್ಕೊಂಡಿದ್ರು. ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ, ನಾನು ಸ್ವಲ್ಪ ನಿಂತ್ಕೊಂಡು ಕೂಲಿಂಗ್ ಗ್ಲಾಸ್ ತೆಗೆದು ನೋಡಿದೆ, ಹೌದಾ ಕಣ್ಣಲ್ಲಿ ಅರಳಿದೆ ಅಂತ ಹೇಳಿ. ಅಂದರೆ ನಮ್ಮನ್ನು ಯಾರೂ ಮುಟ್ಟೋರಿಲ್ಲ, ನೀವ್ಯಾಕೆ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ದರ್ಪ ತೋರಿಸಿದಂಥ ಮನುಷ್ಯ. ಅಂದ್ರೆ ಆ ಕ್ಷೇತ್ರ ಏನ್ ಬ್ಯಾಟರಾಯನಪುರ ಕ್ಷೇತ್ರ ಇದೆ, ಅಲ್ಲಿ ಆ ಧೈರ್ಯ ನಮ್ಮ ಸಚಿವರು ಕೊಟ್ಟಿದ್ದಾರೆ ಅನ್ಸುತ್ತೆ ಆ ಜನಗಳಿಗೆ. ಎಸ್, ಮೀಡಿಯಾವನ್ನು ಪೂರೈಸ್ತಾರೆ ಅಂತ ಹೇಳಿದ್ರೆ ಅದು ಏನು ಆಗಿರ್ಬೋದು ಅಲ್ಲಿ ಅಂತ. ಅಂದರೆ ಅವ್ರಿಗೆ ಇನ್ನೂ ಈ ಮಣ್ಣಿನ ಕಾನೂನು ಇನ್ನೂ ಯಾವತ್ತು ಅಪ್ಲೈ ಆಗಿಲ್ಲ ಅನಿಸುತ್ತೆ. ಇವತ್ತಿನ ದಿವಸ ಎಲ್ಲರಿಗೂ ಸೇಮ್ ಕಾನೂನು ಅಪ್ಲೈ ಆಗ್ತಾ ಇದೆ. ಬಹುಶಃ ನಾಳೆ ದಿವಸ ಅವ್ರಿಗೂ ಅದು ಅಪ್ಲೈ ಆಗೇ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನು ಅಫಿಷಿಯಲ್ಸು, ಅಧಿಕಾರಿಗಳು ಮತ್ತು ರೆಪ್ರೆಸೆಂಟೇಟಿವ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಇದನ್ನು ಇವರು ಚೇಂಜ್ ಮಾಡಲಿಲ್ಲ, ಅದನ್ನು ಡೆಮಾಲಿಷ್ ಮಾಡಿ, ರಿಯಲಿ ವೈಲೇಷನ್ ಆಗಿದ್ದರೆ ಡೆಮಾಲಿಷನ್ ಮಾಡಲಿಲ್ಲ ಅಂದರೆ ಜನಗಳು ನಾಳೆ ದಿವಸ ತುಂಬ ಕೆಟ್ಟದಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರೇ ಆಗಿರಲಿ, ಅಧಿಕಾರಿಗಳು ಮತ್ತು ಜನಗಳ ರೆಪ್ರೆಸೆಂಟೇಟಿವ್, ಏನು ನಾವು MLA ಅಂತ ಕರಿತೀರಿ, ಮಿನಿಸ್ಟರ್ ಅಂತ ಕರಿತೀರಿ, ಅವರೆಲ್ಲ ಇದ್ರ ಕಡೆ ಖಂಡಿತವಾಗೂ ಗಮನ ಹರಿಸಲೇಬೇಕು. ಎಸ್, ಖಂಡಿತವಾಗಿಯೂ ಗಮನವನ್ನು ಹರಿಸಲೇಬೇಕು. ಬಹುಶಃ ಇದೆಲ್ಲದಕ್ಕೆ ಕಾರಣ ಇನ್ನೊಂದಿದೆ. ಏನು ಅಂತ ಕೇಳಿದರೆ, ಸತ್ತೋಗಿರುವಂಥ ವಿರೋಧ ಪಕ್ಷ. ಅವ್ರಿನ್ ಯಾವಾಗ ಮತ್ತೆ ಹುಟ್ಟಿ ಬರ್ತಾರೋ ಅಥವಾ ಮತ್ತೆ ಯಾವಾಗ ಜೀವ ಆಗ್ತಾರೋ ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಅಲ್ಲೆಲ್ಲೋ SIR ಮಾತ್ರ ಅವ್ರಿಗೆ ಕಾಣಿಸ್ತಾ ಇದೆ, ಇದನ್ನೇನೋ ಒಪ್ಕೊಂಡಿದ್ದಾರಂತೆ. ಓಕೆ, ವಿರೋಧ ಪಕ್ಷ ಸ್ವಾಮಿ, ಇದನ್ನು ಮೊದಲಿಗೆ ಪ್ರಶ್ನೆ ಮಾಡಬೇಕಾಗಿದ್ದವರು ವಿರೋಧ ಪಕ್ಷದವರು. ಹೀಗೀಗ ಆಗ್ತಾ ಇದೆ ವ್ಯವಸ್ಥೆಗಳು, ಇದನ್ನು ಸರಿಪಡಿಸಿ ಅಂತ ಹೇಳಿ. ಆರ್ ಅಶೋಕ್ ಅವರು ಬಹುಶಃ ಅವರ ಕೊಠಡಿಯನ್ನು ಆಲ್ಟ್ರೇಷನ್ ಏನೋ ಮಾಡಿಸ್ತಾ ಇದ್ದಾರಂತೆ, ಅದನ್ನೇ ಮಾಡಿಸ್ತಾ ಇರಲಿ, ಚೆನ್ನಾಗಿರಲಿ. ನಾನು ಮಹಾದೇವ್ ನಿಮ್ಮ ಹತ್ರ, ಸೊ ಇಲ್ಲಿ ಒಂದು ಕಡೆ ವಿರೋಧ ಪಕ್ಷಗಳು ಧ್ವನಿ ಆಗದೆ ಇದ್ದರೆ ನಾವು ಮಾಧ್ಯಮಗಳು ಅನಿವಾರ್ಯವಾಗಿ ನಾವು ಧ್ವನಿ ಆಗಲೇಬೇಕಾಗುತ್ತೆ. ಸೊ ಇದನ್ನೆಲ್ಲ ಒಬ್ಬ ಆ್ಯಂಕರ್ ಆಗಿ ನೋಡ್ತಾ ತಮಗೇನು ಅನಿಸುತ್ತೆ? ಸೊ ನಾನು ವಿಜುವಲ್ಸ್ ಎಲ್ಲ ಗಮನಿಸಿದೆ. ಅಲ್ಲಿ ಈಗ ನೀವು ಹೇಳಿದ್ರಲ್ಲ, ಹೇಳುವಾಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು. ಯಾಕಂತ ಹೇಳಿದ್ರೆ ನೀವು ತಂದಿರೋ ವಿಜುವಲ್ಸ್ ನಾನು ಗಮನಿಸಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನೆ
ನಿನ್ನೆ ತೆಗೆದು ಹೋಗಿದ್ದಾರೆ ಆ ಮೆಟ್ಟಿಲುಗಳನ್ನು, ಇವತ್ತು ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಮತ್ತೆ ಹೋಗಿ ಅಧಿಕಾರಿಗಳನ್ನು ಕೇಳಿಲ್ಲ, ಅದು ಕೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇವ್ರ ಟಾರ್ಗೆಟ್ ಇರೋದು ಈ ಫುಟ್ಪಾತ್ನಲ್ಲಿ ಪಾಪ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಇವ್ರ ಟಾರ್ಗೆಟು. ಸೊ ಅವ್ರನ್ನ ತೆಗೆಸಿದ್ರಿ, ಇವ್ರನ್ನ ಯಾವಾಗ ತೆಗೆಸ್ತೀರಿ? ತೆಗೆಸಿದ್ರು ಕೂಡ ಇವರು ಮತ್ತೆ ರಿಟರ್ನ್ ಹಾಕ್ತಾರಲ್ಲಿ ಅಲ್ವಾ? ಮತ್ತೆ ಹೋಗಿ ಕೇಳ್ತೀರಾ? ಎಸ್ ಅಲ್ಲ, ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತು ಅಲ್ಲಿ ಏನು ಅಂತ ಕೇಳಿದ್ರೆ, ನಿನ್ನೆ ಅಗದು ಹೋಗಿದ್ದಾರೆ. ನಾನು ಆಗ ಏನು ಹೇಳಿದೆ, ಈ ಅಂಗಡಿಯನ್ನು ಬಿಟ್ಟು ಉಳಿದಿದ್ದೆಲ್ಲ ಆಗಿದ್ದಾರೆ ಅಂತ, ಅಗ್ದಿದ್ದಾರೆ. ಇವತ್ತು ಬೆಳಗ್ಗೆ ಮೆಟ್ಲು ಹಾಗೆ ಇದೆ. ಅದೇ ನಾನು ವಿಜುವಲ್ ಗಮನಿಸಿದೆ. ಹೌದು, ಇವಾಗ ನೀವು ಇನ್ನೊಬ್ರು ಕ್ವಶನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾರೋ ಮ್ಯಾನೇಜರ್ ಮಾಧ್ಯಮದವ್ರಿಗೆ ಅವ್ರಿಗೆ ಕ್ವಶನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಯಾವ ರೀತಿ ಕಂಟ್ರೋಲ್ ಇಟ್ಕೊಂಡಿದ್ದಿರ್ಬೋದು ಅವರು, ಹೌದಲ್ವಾ? ವಿಡಿಯೋ ಮಾಡಕ್ಕೆ ಹೋದ್ರೆ ಮಾಧ್ಯಮದವರಿಗೆ ಅವರು ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಯಾವ ಲೆವೆಲ್ ಕಾಂಟ್ಯಾಕ್ಟ್ಗಳು ಇರ್ಬೋದು ಅಂತೇಳಿ, ಅಧಿಕಾರಿಗಳು ಅವರ ಕೈಯಾಳಾಗಿದ್ದಾರಾ ಅಂತ. ಮತ್ತು ಇನ್ನೊಂದು, ಈ ಜಿ ಬಿ ಎ ಕೂಡ, ನಾನು ಜಿ ಬಿ ಎ ಅಧಿಕಾರಿಗಳಿಗೆ ಇದು ಎಷ್ಟು ದಿವಸ ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಓಕೆ, ಇವಾಗ ಏನೋ ಸಚಿವರು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ, ಓಕೆ, ಇದು ಎಷ್ಟು ದಿವಸ ಇವರು ಇದೇ ರೀತಿ ತಗೊಂಡು ಹೋಗ್ತಾರೆ ಅಂತ. ಯಾಕಂತ ಹೇಳಿದ್ರೆ ನಿನ್ನೆ ತೆಗೆಸಿದ್ರೆ ಇವತ್ತು ಮೆಟ್ಲು ಹಾಕ್ತಾರೆ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಅದೇ ಯಥಾ ರೀತಿ ಆಗುತ್ತೆ. ಹೌದಾ? ಖಂಡಿತ. ಸಂಪೂರ್ಣ ನ್ಯೂಸ್ ಏನಿದೆ, ನಾವು ನೊಂದವರ ಪರವಾಗಿಯೇ ಇರ್ತೀವಿ ಯಾವತ್ತೂ ಕೂಡ. ನಮ್ಮ ಟ್ಯಾಗ್ ಲೈನ್ ಅದು. ಹೌದು. ಏನೋ ಒಂದು ಡಿಬೇಟ್ ಮಾಡಿ ಮುಗಿಸ್ಬಿಟ್ರು ಅಂತ ಖುಷಿ ಪಡಬೇಡಿ, ಮತ್ತೆ ಮತ್ತೆ ಬರ್ತೀವಿ. ಬೇತಾಳನಂತೆ ನಿಮ್ಮ ಬೆನ್ನು ಹಿಡಿದು ನಾವೇನು ಮಾಡಬೇಕು ಅದನ್ನ ಮಾಡ್ತೀವಿ. ಅವರೆಲ್ಲ ಮಾತಾಡ್ತಾ ಹೇಳಿದ್ರಲ್ಲ, ನಿನ್ನೆ ಅಗದಿದ್ದನ್ನ ಇವತ್ತು ಸರಿ ಮಾಡಿದ್ರು ಅಂತ ಹೇಳಿ, ಆ ಕುರಿತಾಗಿ ಕೂಡ ಒಂದು ವಿಜುವಲ್ ಇದೆ. ಅವ್ರು ಯಾವ ರೀತಿಯಲ್ಲಿ ನಿನ್ನೆ ಅಗುವ ನಾಟಕವನ್ನ ಆಡಿದ್ರು, ಅದನ್ನ ತೆರವುಗೊಳಿಸುವಂತ ನಾಟಕವನ್ನ ಆಡಿದ್ರು, ಮತ್ತು ಯಾವ ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ರಾಜಾರೋಷವಾಗಿ ಅವ್ರು ಕಟ್ಕೊಂಡಿದ್ದಾರೆ ಅಂತ ಆ ವಿಜುವಲ್ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲ ಫುಟ್ಪಾತ್ ಅಲ್ಲಿರುವ ಮೆಟ್ಟಿಲುಗಳನ್ನ ಇದನ್ನೆಲ್ಲ ಒಡೆದು ಹಾಕ್ತಾ ಇದ್ದಾರೆ. ನಾನೀಗ ವಿದ್ಯಾರಣ್ಯಪುರಂನ ಮತ್ತೊಂದು ಕಡೆಯಲ್ಲಿದ್ದೇನೆ. ಇಲ್ಲಿ ನಾನು ತೋರಿಸ್ತೇನೆ ನೋಡಿ. ಈ ಸಿಮೆಂಟ್ ಏನಿದೆ ಇದನ್ನ ನಿನ್ನೆಯ ದಿನ ಒಡೆದು ಹಾಕಿದ್ರು. ದ ಫ್ಯಾಕ್ಟ್, ಎಕ್ಸಾಕ್ಟ್ ಫ್ಯಾಕ್ಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಮತ್ತೆ ಪುನಃ ಅದನ್ನ ಸಿಮೆಂಟ್ ಹಾಕಿ ಅದನ್ನು ಕಟ್ಟಿದ್ದಾರೆ. ಸೊ ಒಂದು ಕಡೆಯಲ್ಲಿ ಇದು ಹೆಂಗೆ ಅಂತ ಹೇಳಿದ್ರೆ, ಅವರೇ ಹೊಡೆಯೋದು, ಅವರೇ ಸರಿ ಮಾಡಿಸೋದು, ಹಂಗಾಗ್ಬಿಟ್ಟಿದೆ ನೋಡಿ. ಖಾಲಿ ಒಡೆದ್ರೆ ಮಾತ್ರ ಸಾಕಾಗಲ್ಲ, ಅದರ ಹಿಂದೆ ಮರುದಿನ ಏನಾಗುತ್ತೆ ಅದನ್ನ ಕೂಡ ನೋಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ನಿನ್ನೆ ಈ ಮೆಟ್ಟಿಲುಗಳನ್ನು ಒಡೆದಾಗಿದೆ, ಇದನ್ನು ಇವತ್ತು ಪುನಃ ಕಟ್ಟಿದ್ದಾರೆ ನೋಡಿ. ಈಚೆ ಕಡೆ ಕೂಡ ಇಲ್ಲಿ ಇರುವಂಥ ಫುಟ್ಪಾತ್ಗಳಾಗಿರಲಿ ಇದನ್ನು ಕೂಡ ಕಟ್ಟಿಸಿದ್ದಾರೆ. ಯಾರು ಕೇಳೋರು ಇದನ್ನೆಲ್ಲ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಬರೋದು, ಯಾವುದೋ ಒಂದು 2 ಅಂಗಡಿಗಳನ್ನು ಒಡೆದಾಕೋದು, ಆಮೇಲೆ ಉಳಿದದೆಲ್ಲ ಬಿಟ್ಟು ಹೋಗೋದು. ನೋಡಿ ಆಚೆ ಕಡೆ ನೋಡಿ, ಈ ನಿನ್ನೆ ಏನು ಇಲ್ಲೆಲ್ಲ ಹೊಡೆದ್ರು ಅಲ್ಲೆಲ್ಲ ಹಾಗೆ ಬಿಟ್ಟಿದ್ದಾರೆ. ಅಲ್ಲಲ್ಲ ಆ ಫುಟ್ಪಾತ್ ಮೇಲೆ ಏನು ಆ ನಂದಿನಿ ಪ್ಯಾಕೇಜ್ಗಳನ್ನು ಇಟ್ಟಿದ್ದಾರೆ, ಅಥವಾ ಇಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ, ಇದೆಲ್ಲವೂ ಕೂಡ ಹಾಗೆ ಇದೆ. ಸೊ ಇದನ್ನೆಲ್ಲ ಸರಿ ಮಾಡಲ್ವಾ? ಎಲ್ಲೋ ಒಂದು ಕಡೆ ಇದರ ಅರ್ಥ ಏನು ಅಂತ ಕೇಳಿದರೆ, ಅವರಿಗೆ ಬೇಕಾದಂತಹ ಜಾಗ, ಅವರಿಗೆ ಎಲ್ಲಿ ಸಿಟ್ಟಿರುತ್ತೋ ಅಥವಾ ಯಾವ ಅಂಗಡಿ ಮೇಲೆ ಕೋಪ ಇರುತ್ತೋ ಅದನ್ನು ಮಾತ್ರ ಹೊಡೆದಾಕೋದು, ಉಳಿದದ್ದನ್ನೆಲ್ಲ ಹಾಗೆ ಇಡೋದು, ಇದು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯವಿಲ್ಲ. ವಿದ್ಯಾರಣ್ಯಪುರಂನ ನೈಜ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವು ಕಡೆಗಳಲ್ಲಿ ಒಡೆದು ಹಾಕಿದ್ದಾರೆ, ಆದರೆ ಇನ್ನು ಕೆಲವು ಕಡೆಗಳಲ್ಲಿ ಹಾಗೆ ಇದೆ. ಕ್ಲಿಯರ್ ಮಾಡೋದಿದ್ರೆ ಎಲ್ಲ ಕಡೆಗಳಲ್ಲೂ ಕ್ಲಿಯರ್ ಮಾಡಿ, ಎಲ್ಲ ಫುಟ್ಪಾತನ್ನು ಕೂಡ ಕ್ಲಿಯರ್ ಮಾಡಿ. ಅದನ್ನು ಬಿಟ್ಟು ಕೆಲವು ಕಡೆಗಳಲ್ಲಿ ಮಾತ್ರ ಮಾಡಿ, ಇನ್ನು ಕೆಲವು ಕಡೆಗಳಲ್ಲಿ ಮಾಡದೇ ಇದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ನೋಡಿದ್ರಲ್ವಾ, ಒಂದು ಕಡೆಯಲ್ಲಿ ಆ ಹೆಂಗಸರು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಹೊಟ್ಟೆಪಾಡನ್ನ ಇಲ್ಲೇ ಸಾಗಿಸ್ತಾ ಇದ್ವಿ ಕಣಪ್ಪ, ನಮ್ಮನ್ನು ನಂಬ್ಕೊಂಡು ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಅವರು ವಿದ್ಯಾಭ್ಯಾಸ ಮಾಡಬೇಕು, ಹಿಂಗಾದ್ರೆ ಹೆಂಗೆ ಕತೆ ಅಂತ ಹೇಳಿ ಆ ವೃದ್ಧ ಮಹಿಳೆ ಕಣ್ಣೀರು ಹಾಕ್ತಾ ಇದೆ ಆಕ್ರೋಶದಲ್ಲಿ. ಅದೇನೋ ಕೆಟ್ಟ ಪದಗಳನ್ನು ಉಪಯೋಗಿಸಬಹುದು, ಅದೆಲ್ಲವೂ ಕೂಡ ಆ ಆಕ್ರೋಶ ಮತ್ತು ಆ ಒಡಲ ಜ್ವಾಲೆ ಅಂತ ಕರಿತೇವಲ್ಲ, ಅದರ ತಾಪ ಅದಷ್ಟೇ. ಆದರೆ ಇನ್ನೊಂದು ಕಡೆಯಲ್ಲಿ ನಿನ್ನೆ ತೆಗೆದಿರೋ ಮೆಟ್ಟಿಲನ್ನು ಇವತ್ತು ರಾಜಾರೋಷವಾಗಿ ಕಟ್ಟಿಸ್ಕೊಳ್ತಾರೆ, ರಾಜಾರೋಷವಾಗಿ ಬೆಳಿಗ್ಗೆ ಎದ್ದು ಶಟರ್ ಓಪನ್ ಮಾಡಿ ವ್ಯಾಪಾರಗಳನ್ನು ಮಾಡ್ತಾರೆ. ಸೊ ಇದನ್ನು ನೇರವಾಗಿ ನನ್ನ ಜೊತೆಯಲ್ಲಿ ಒಂದು ಕಡೆಯಲ್ಲಿ ನಾನು ಇನ್ನೊಂದು ಟೀಮ್ ಹೋಗಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ರಿಪೋರ್ಟರ್ ತ್ರಿಷಾ ರಮೇಶ್ ಅವರು ಕೂಡ ಹೋಗಿದ್ದರು. ತ್ರಿಷಾ, ಈ ಬೇರೆ ಬೇರೆ ಭಾಗಗಳನ್ನು ನೀವು ಇವತ್ತು ಇಡೀ ಸುತ್ತಾಡಿದ್ರಿ, ಏನು ದೃಶ್ಯ ನಿಮಗೆ ಕಂಡು ಬಂತು ಅಂತ? ಎಲ್ಲ ಕಡೆನೂ ಸಮಸ್ಯೆಗಳೇ ಕಾಣಿಸಿದ್ದು. ಇವಾಗ ನಾವು ನೀವೆಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಬಂದಿರ್ತೀವಿ, ಆದರೆ ಬೆಂಗಳೂರು ನಮಗೆ ಏನು ಕೊಡ್ತಾ ಇದೆ ಅಂದರೆ ಬರೀ ಸಮಸ್ಯೆಗಳನ್ನು ಕೊಡ್ತಾ ಇದೆ. ಒಂದು ಕಡೆ ಟ್ರಾಫಿಕ್ ಜಾಮ್, ಇನ್ನೊಂದು ಕಡೆಯಿಂದ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸುವಂಥದ್ದು. ನಾವು ಎಷ್ಟೋ ಸಲ ರ್ಯಾಪಿಡೋ ಊಬರ್ಗಳನ್ನು ಮಾಡ್ಕೊಂಡು ಹೋಗ್ತೀವಿ, ಅವ್ರು ನಮ್ಮನ್ನು ಪಿಕ್ ಮಾಡೋಕ್ಕೆ 2 ನಿಮಿಷಕ್ಕೆ ಬರ್ತಾರೆ, 2 ನಿಮಿಷ ಟೈಮಿಗೆ ಬರ್ತಾರೆ. ನೋ ಪಾರ್ಕಿಂಗಲ್ಲಿ ಗಾಡಿ ಇದ್ದರೆ ನೋ ಪಾರ್ಕಿಂಗಲ್ಲಿ ಗಾಡಿ ಇದೆಯಪ್ಪ ಎತ್ಬಿಡಪ್ಪ ಅಂತಾರೆ.
ಗಂಟೆಗಟ್ಟಲೆ ನೋ ಪಾರ್ಕಿಂಗ್. ಇವತ್ತು ನಾನು ಎಷ್ಟೋ ಹೊತ್ತು ಆ ಕೆಲವೊಂದು ಜಾಗಗಳು ನಿಂತಿದೆ. ನೋ ಪಾರ್ಕಿಂಗ್ ಅಲ್ಲಿ ಇದ್ದಿದ್ದು. ಹೌದು, ಕಾರ್ಗಳು, ಟೂ ವೀಲರ್ಗಳು ಇವೆ. ರಿಚ್ ಪರ್ಸನ್ ಆಗಿರ್ತಾನೆ. ಹೌದು, ಅದು ಹೈಟೆಕ್ ಕಾರ್ಗಳು. ಇನ್ನೂ ದುರಂತ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಇರುವಂತ ಬೋರ್ಡ್ಗಳ ಕಾರ್ಗಳನ್ನು ನಾವು ನೋಡಿದೀವಿ, ನಾವು ಮತ್ತೆ ನಮ್ಮ ಕ್ಯಾಮ್ರಾ ಪಾಯಿಂಟ್ ನೋಡಿದೀವಿ. ಸೊ ಈ ತರದ ದುರಂತಗಳಿದಾವೆ. ಕರ್ನಾಟಕ ಸರ್ಕಾರದ ಬೋರ್ಡ್ ಇರುತ್ತಲ್ಲಮ್ಮ, ಆ ಕಾರ್ಗಳೇನಿವೆ, ಆ ಕಾರಿನ ವ್ಯಕ್ತಿಗಳು ಯಾರಿರ್ತಾರೆ ಅವರು ಕಾನೂನಿಗಿಂತ ದೊಡ್ಡವರು. ಅವರು ನೀವು ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಹೇಳ್ಬಿಟ್ಟು ಅಥವಾ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಅಲ್ಲಿ ನಿಲ್ಲಿಸದೇ ಇರಲ್ಲ. ಅವರು ಯಾರು? ಅವ್ರು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು, ಕಾನೂನಿಗಿಂತ ದೊಡ್ಡವರು ಅವರು. ಹಾಗಾಗಿ ಅರೆ ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ? ಕಾನೂನು ಕಟ್ಟ ಕಡೆಯ ಪ್ರಜೆಗೂ ಅದು ಅನ್ವಯ ಆಗುತ್ತೆ ಅನ್ನೋದು ನಮ್ಮ ಸಂವಿಧಾನ ಹೇಳುವಂಥದ್ದು. ಬೋರ್ಡ್ ಹೇಗಿದೆ ಅಂದ್ರೆ ಈ ಕಡೆ 50 ಮೀಟ್ರು, ಈ ಕಡೆ 50 ಮೀಟ್ರು ಪಾರ್ಕಿಂಗ್ ಇಲ್ಲ ಅಂತ ಹಾಕಿದೆ. ಅಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದೆ, ಇಲ್ಲಿಂದ ಅಷ್ಟು ದೂರಕ್ಕೂ ಬೋರ್ಡ್ಗಳು ಇದಾವೆ. ಆದ್ರೂ ಕೂಡ ಕ್ಯಾರೆ ಅನ್ನೋರಿಲ್ಲ. ಕೆಲವರು ನಮ್ಮ ಕ್ಯಾಮ್ರಾ, ನಮ್ಮ ಲೋಗೋಗಳನ್ನ ಕಂಡು ಆಟೋ ಡ್ರೈವರ್ಸ್ ಆಟೋಗಳನ್ನ ಎತ್ತಿದ್ದು ಉಂಟು. ಅದನ್ನೇ ಹೇಳಿದ್ರು, ಶ್ರೀಮಂತಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಅವ್ರು ಹೇಳಿದ್ರು. ಆಟೋ ಡ್ರೈವರ್ ಹೆದ್ದದ್ರು ಅಂತ ಹೇಳಿ. ಈ ಪಾರ್ಕಿಂಗ್ ವಿಚಾರದ ಕುರಿತಾಗಿ ಕೂಡ ನಾವು ಚರ್ಚೆ ಮಾಡಬೇಕು. ಈ ಕುರಿತಾಗಿ ಒಂದು ವಾಕ್ ಥ್ರೂ ಇದೆ. ನಮ್ಮ ತ್ರಿಷಾ ನೇರವಾಗಿ ದಿಟ್ಟ ಹೆಜ್ಜೆನಿಟ್ಟು ಅಲ್ಲಿ ಒಂದು ವಾಕ್ ಥ್ರೂ ಅನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿ ವಿಲ್ ಸಿ ಇಟ್. ಸೊ ಇಲ್ಲಿ ನೀವು ನೋಡಿ, ನಿಜವಾಗ್ಲೂ ನಾವು ಹೇಳೋದಲ್ಲ, ರಸ್ತೆ ನಿಜವಾಗ್ಲೂ ಅಗಲವಾಗಿದೆ, ವಿಸ್ತಾರವಾಗಿದೆ, ಗಾಡಿಗಳು ಓಡಾಡೋಕೆ ಆರಾಮಾಗಿದೆ. ಆದರೂ ಯಾಕೆ ಆಗ್ತಿಲ್ಲ ಅಂದರೆ ಈ ಎಲ್ಲ ಕಾರಣಗಳಿಂದ. ಯಾಕೆ ಹೇಳಿ? ಇದನ್ನು ತಂದು ಇಲ್ಲಿ ರಾಶಿ ರಾಶಿ ಎಲ್ಲಿ ಬೇಕೋ ಅಲ್ಲಿ ಹಾಕಿದ್ರೆ, ಈ ಥರ ಗಾಡಿಗಳು ನಿಂತರೆ ರಸ್ತೆಯಲ್ಲಿ ಓಡಾಡೋ ಪೀಕ್ ಅವರ್ಸಲ್ಲಿ ಗಾಡಿಗಳು ಎಲ್ಲಿಂದ ಓಡಾಡಬೇಕು? ಎಲ್ಲಿ ಓಡಾಡಬೇಕು? ಯಾರ ತಲೆ ಮೇಲೂ ಹರಿಯುತ್ತೆ, ಕಾಲ್ ಮೇಲೂ ಹರಿಯುತ್ತೆ. ಅದಕ್ಕೆ ಇದು ಬಸ್ಗಳು ಅಥವಾ ಇನ್ನೇನೋ ಮತ್ತೊಂದು ಗಾಡಿಗಳು ಮೈ ಮೇಲೆ ಹರಿಯೋದು ಹಿಂಗಾಗಿನೇ. ರಸ್ತೆ ಅಗಲ ಇದ್ರೂ ಕೂಡ ರಸ್ತೆನ ಅಗಲ ಮಾಡಿದ್ದಾರೆ, ಹೌದು. ಆದರೆ ವ್ಯವಸ್ಥೆ ಮಾಡಿಕೊಡಿ ಅಥವಾ ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿ. ಅಗಲ ಮಾಡಿಬಿಟ್ರೆ ಸಾಕಾಗಲ್ಲ ಸ್ವಾಮಿ, ಅದನ್ನು ನಿರ್ವಹಿಸೋಕ್ಕೂ ಬರಬೇಕು. ಇಷ್ಟು ಫುಟ್ಪಾತ್ ಇದೆಯಂತೆ, ಗೊತ್ತಾಗ್ತಾ ಇಲ್ಲ ಫುಟ್ಪಾತ್ ಎಲ್ಲಿದೆ ಅಂತ, ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಗಾಡಿಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಆಫೀಸ್ಗಳಿರುವಂಥ ಅಪಾರ್ಟ್ಮೆಂಟ್ ಇದು ಐ ಥಿಂಕ್. ಗಾಡಿಗಳೆಲ್ಲ ಇಲ್ಲಿ ನಿಂತಿದ್ದಾವೆ. ಈ ಥರ ಇರಬೇಕಾದ್ರೆ ಎಲ್ಲಿಂದ ನಾವು ಓಡಾಡೋಣ ಅಥವಾ ಏನು ಮಾಡಬೇಕು? ಬರೀ ಅಭಿವೃದ್ಧಿ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ನಿರ್ವಹಿಸೋಕ್ಕೂ ಬರಬೇಕು, ನಿರ್ವಹಣೆ ಮಾಡಬೇಕು. ಅದನ್ನು ಅಭಿವೃದ್ಧಿ ಅಂತೀವಿ. ಬರೀ ರಸ್ತೆ ಅಗಲ ಮಾಡಿ ಅಥವಾ ಪಾರ್ಕಿಂಗನ್ನು ವ್ಯವಸ್ಥೆ ಮಾಡಿಕೊಟ್ಟು ಅಥವಾ ಫುಟ್ಪಾತಲ್ಲಿರುವ ಅಂಗಡಿಗಳನ್ನು ಎತ್ತಿಸ್ಬಿಟ್ರೆ ಅಭಿವೃದ್ಧಿ ಅನ್ನಲ್ಲ. ಅದನ್ನು ನಿರ್ವಹಣೆ ಮಾಡಿದಾಗ ಸರಿಯಾದ ಮಟ್ಟಕ್ಕೆ ಮೂಲಭೂತ ಸೌಕರ್ಯಗಳು ಭಾರತದ ತನ್ನ ಕಟ್ಟ ಕಡೆಯ ಪ್ರಜೆಗೂ ಅದು ತಲುಪಿದಾಗ ಮಾತ್ರ ಅದನ್ನು ಅಭಿವೃದ್ಧಿ ಅಂತೀವಿ. ನೋಡಿ, ಇದು ನಾಣ್ಯದ ಮತ್ತೊಂದು ಮುಖ. ಮೂರು ಮುಖಗಳಿಲ್ಲಿ. ನೋ ಪಾರ್ಕಿಂಗಲ್ಲಿ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲರೂ ಬಂದು ನಿಲ್ಲಿಸಿದ್ರೆ ಅವನನ್ನು ಎತ್ತಂಗಡಿ ಮಾಡಿಸ್ತಾರೆ. ಹೀಗೆ ನೋ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮಾಡಿದರೆ ಸಮಸ್ಯೆ ಆಗಲ್ವಾ? ಆಕ್ಸಿಡೆಂಟ್ಗಳಾಗಲ್ವಾ? ಫುಟ್ಪಾತಲ್ಲಿ ಮಾತ್ರನಾ? ಸೊ ಈ ಆ್ಯಂಗಲ್ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೇಳಿ. ಆ್ಯಕ್ಚುಲಿ ಇವತ್ತು ನಾನು ಹೋಗಿದ್ದಂಥ ರಸ್ತೆ ಬಂದು ನಾವು ರಾಜ್ಯದ ಯಾವುದೇ ಜಿಲ್ಲೆಗಳು, ನಾನು ಅಲ್ಲೂ ಕೂಡ ಹೇಳಿದ್ದೀನಿ, ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಬೇಕು ಅಂದರೂ ನಾವು ಒರಿಯನ್ ಮಾಲ್ ಮೂಲಕವೇ ಹೋಗಬೇಕು. ಆ ರಸ್ತೆ ನಿಜಕ್ಕೂ ಅಗಲವಾಗಿದೆ, ಆರಾಮಾಗಿ ಓಡಾಡ್ಬೋದು. ಆದರೆ ಇವ್ರು ಏನು ಮಾಡಿದ್ದಾರೆ, ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಕೂಡ ವಾಹನ ನಿಲ್ಸೋಕ್ಕೆ ಜಾಗ ಕೊಟ್ಟಿದ್ದಾರೆ, ವಾಹನಗಳು ಬಂದು ನಿಲ್ತವೆ. ಇನ್ನೊಂದು ಕಡೆಯಲ್ಲಿ ಸಾಲ್ ಮೇಲೆ ಗೌರ್ಮೆಂಟ್ ಬಸ್ಗಳು, ಆ ಬಸ್ಗಳು, ಈ ಬಸ್, ಪ್ರೈವೇಟ್ಗಳು, ರಾತ್ರಿ ಆದರೆ ಅಂತೂ ಅಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇರ್ತವೆ. ಹೀಗಿರ್ಬೇಕಾದ್ರೆ ನಾವು ಎಲ್ಲಿಂದ ಓಡಾಡಬೇಕು? ಫುಟ್ಪಾತ್ ಇದೆ, ಅಲ್ಲಿ ಯಾವುದೋ ಹೋಟೆಲ್ ಆ ಪಕ್ಕದ ಬಿಲ್ಡಿಂಗಿಂದ ಗಲೀಜು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಏನೋ ಸೀಟ್ಗಳು ಆ ರಸ್ತೆ ಮಾಡೋದಕ್ಕೆ, ರಸ್ತೆ ಅಗಲೀಕರಣದ ರಸ್ತೆ ಸರಿ ಮಾಡೋದಕ್ಕೆ ತಂದು ಹಾಕಿದ್ದಾರೆ. ಅದು ಇನ್ನೊಂದು ಕಡೆಯಿಂದ ಮಳೆ ಬಂದರೆ ಅದು ಇನ್ನೊಂದು ಕಡೆಯಿಂದ ವೇಸ್ಟ್ ಆಗ್ತಾ ಇದೆ. ನಾವು ಕಟ್ಟುವಂಥ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂದರೆ ರಸ್ತೆ ಚರಂಡಿಗಳಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅನ್ಬೋದು. ಇವತ್ತು ಸಮಸ್ಯೆ ನೋಡಿದ್ಮೇಲೆ ನಂಗೆ ಹೀಗೆ ಅನಿಸಿದೆ. ಎಸ್ ನಮ್ಮ ಮ್ಯಾಮ್, ಇದನ್ನೆಲ್ಲ ನೋಡುವಾಗ ಕಾನೂನು, ಕಟ್ಟಡಗಳು ಇದೆಲ್ಲ ಸಾಮಾನ್ಯ ಪ್ರಜೆಗೆ ಮಾತ್ರ. ಸ್ವಲ್ಪ ದುಡ್ಡಿದ್ರೆ ಅಥವಾ ಅದೇ ಇವರು ಹೇಳ್ದಂಗೆ ಹಿಂದೆಗಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೆಲ್ಲ ಬರೆದಿದ್ದರೆ ಅವರಿಗೆಲ್ಲ ಈ ಕಾನೂನು ಯಾವ ರೀತಿಯಲ್ಲೂ ತಾಗೋದು ಇಲ್ಲ, ಯಾವ ಪಾಠ ಅವ್ರು ಕಲಿಯೋದು ಇಲ್ಲ. ಆದರೆ ನಾನು ಕೊನೆದಾಗ ಏನು ಹೇಳ್ತೀನಿ ಅಂದರೆ ಕಾರ್ತಿಕ್,
ಈ ರಾಜಕೀಯದವರು ಇಷ್ಟೆಲ್ಲ ರೂಲ್ಸ್ ತೊಗೊಂಡು ಬರ್ತಾರೆ, ಕೋರ್ಟಿಂದ ರೂಲ್ಸ್ ತರ್ತಾರೆ, ಅಲ್ಲಿಂದ ರೂಲ್ಸು, ಇಲ್ಲಿಂದ ರೂಲ್ಸು. ಒಂದು ಸಾರಿ ಅವರು ಬಡವರು ಜಾಗದಲ್ಲಿದ್ದು ಒಂದು ಸಾರಿ ಯೋಚನೆ ಮಾಡಲಿ. ನಾನು ಹೇಳೋದಿಷ್ಟೇ, ಈಗ ಏನು ತೆರವು ಮಾಡಿದ್ದಾರೆ ಹೂ ಮಾರೋರನ್ನ, ಹಣ್ಣು ಮಾರೋರನ್ನ, ಅವರು 1-2 ದಿವಸ ಅವ್ರ ಜಾಗದಲ್ಲಿ ಇತ್ಕೊಂಡು ಹೂ ಮಾರಲಿ, ಹಣ್ಣು ಮಾರಲಿ, ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೇನು ಅಂತ. ಅವ್ರ ಹತ್ರ ₹1 ದುಡ್ಡು ಇಟ್ಕೋಬಾರ್ದು. ಅವರು ಅರಕ್ಲು ಬಟ್ಟೆ ಹಾಕ್ಕೊಂಡು ಅವರು ಮಳೆ ಬರಲಿ ಬಿಸಿಲು ಬರಲಿ ಕುತ್ಕೊಳ್ಳಿ 1-2 ದಿವಸ. ರಾಜಕೀಯದವ್ರು ಕುತ್ಕೊಳ್ಳೇಬೇಕು. ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇರೋದು ಉದ್ದೇಶ ರಾಜಕೀಯದವರಿಂದನೇ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇರೋದು. ಅವ್ರಿಗೆ ಆ ಧೈರ್ಯ ತುಂಬಿರೋದೇ ರಾಜಕೀಯದವರು ಅಧಿಕಾರಿಗಳಿಗೆ. ಪಾಪ ಅಧಿಕಾರಿಗಳನ್ನ ನಾವು ಕೆಟ್ಟೋರು ಅಂದರೆ ಆಗಲ್ಲ. ಇಲ್ಲಿ ಮೇನ್ ಬಂದು ರಾಜಕೀಯದವ್ರದೇ ತಪ್ಪು. ಏನಿವಾಗ ಬ್ಯಾಡ್ರಾಯನ್ಪುರದಲ್ಲಿ ಹೋಗಿ ನೀವು ಶೂಟ್ ಮಾಡ್ಕೊಂಡು ಬಂದಿದ್ದೀರಿ, ಏನು ಕೃಷ್ಣ ಬೈರೇಗೌಡರ ಕ್ಷೇತ್ರ ಬ್ಯಾಡ್ರಾಯನ್ಪುರ, ಅದು ಅಷ್ಟು ಅಲ್ಲಿ ವಯಸ್ಸಾದ ಹಾಕಿ ಅಜ್ಜಿ ಎಷ್ಟು ಕೂಗಾಡ್ತಾರೆ, ಅಂಬ್ಲಾಡ್ತಾ. ಅವ್ರನ್ನ ಸಾಕೋರು ಯಾರು? ಅವ್ರ ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಲ್ಲಿದ್ದಾರೋ ಯಾರಿಗೆ ಗೊತ್ತು? ಅವು ಹೂವು ಮಾರಿದ್ರೇ ಅವ್ರ ಜೀವನ. ಇವತ್ತು ನಾವು ಒತ್ತುವರಿ ತೆರವು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ, ಯಾರಾದ್ರೂ ಅಷ್ಟೇ ಕಾನೂನಿಗೆ ತಲೆ ಬಾಗಲೇಬೇಕು. ಅದು ಪ್ರೈಮ್ ಮಿನಿಸ್ಟರ್ ಆಗಲಿ ಕಾನೂನಿಗೆ ತಲೆ ಬಾಗಲೇಬೇಕು, ಇಲ್ಲ ಅಂತ ನಾವು ಹೇಳಲ್ಲ. ನಾನು ಹೇಳೋದಿಷ್ಟೇ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದ್ಮೇಲೆ ಬಡವ್ರಿಗೆ ಮುಂಚೆನೇ ಅವರು ಇಲ್ಲ ಹಿಂಗಾಗಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟಿದ್ದಾರೆ, ನೀವು ಫುಟ್ಪಾತಲ್ಲೆಲ್ಲ ಹೂವು ಹಣ್ಣು ಮಾರ್ತಾ ಇದ್ದೀರಾ, ತುಂಬ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ತೆರವು ಮಾಡಿದಿದ್ರೆ ಏನಾದರೂ ಒಂದು ಅಟ್ಲೀಸ್ಟ್ ಇವರಾದರೂ ಅವ್ರು ಹೊಟ್ಟೆಪಾಡಿಗೆ ಏನಾದರೂ ಆಲ್ಟರ್ನೇಟ್ ಮಾಡಿಲ್ಲ ಅಂದಿದ್ರು ಅವರೇನಾದರೂ ಆಲ್ಟರ್ನೇಟ್ ಮಾಡ್ಕೋತಿದ್ರೇನೋ ಯಾರಿಗೂ. ಇವ್ರಂತೂ ಯೋಗ್ಯತೆ ಇಲ್ಲ, ಆಲ್ಟರ್ನೇಟ್ ಅಂತೂ ಮಾಡಲ್ಲ. ದುಡ್ಡು ಮಾಡೋದು ಒಂದು ಬಿಟ್ಟರೆ ಮತ್ತೆ ಆಲ್ಟರ್ನೇಟ್ ಮಾಡೋದು ಇಲ್ಲ. ಇನ್ನು ಶ್ರೀಮಂತರು ಲೆಕ್ಕಕ್ಕೆ ಹೋದರೆ ನೀವು ಇಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀರಿ, ಅಲ್ಲಿ ಮಾಲ್ಗಳನ್ನ ಎಲ್ಲ ಶೂಟ್ ಮಾಡಿದಿರಿ. ಟೀ ಅಂಗಡಿ ಮಾಡಿದರೆ ಮಾಲ್ ಮುಂದೆನೆ ಫುಟ್ಪಾತಲ್ಲಿ ಅದು ಮೋರಿ ಇದೆ, ಮೋರಿ ಮೇಲೆ ಟೀ ಅಂಗಡಿ ಕಟ್ಟಿದ್ದಾರೆ. ಏನಂತೀರಿ ಇದಕ್ಕೆ? ಅದು ಆ ಮೋರಿ ಮೇಲೆ ಟೀ ಅಂಗಡಿ, ಅದು ಏನೋ ಒಂಚೂರು ಇರಲಿ, ಶ್ರೀಮಂತರಲ್ವಾ, ಫುಟ್ಪಾತ್ ಅವ್ರು ಹೂವಾದವ್ರನ್ನ ಹಣ್ಣೋರ್ನ ತೆರವು ಮಾಡಿಬಿಟ್ಟಿದ್ದೀವಿ, ಸುಮ್ಮನೆ ಲೆಕ್ಕಾಚಾರಕ್ಕೆ ಇರಲಿ ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ, ಏನದು ಕಟ್ಟಿದಾರಲ್ಲ ಸ್ಟೆಪ್ಸ್, ಆ ಸ್ಟೆಪ್ಸ್ನ ಸುಮ್ಮನೆ ಟಚ್ ಮಾಡಿರೋದಷ್ಟೇ, ಮಾಡಿದೀವಿ ಅವ್ರನ್ನೂ ಬಿಟ್ಟಿಲ್ಲ ಅಂತ ತೋರ್ಸ್ಕೊಳಕ್ಕಷ್ಟೇ. 2 ದಿವಸ ಆದ್ಮೇಲೆ ಸರಿ ಮಾಡ್ಬಿಡ್ತಾರೆ ಮತ್ತೆ ತಿರ್ಗಾ. ನಾನು ಹೇಳೋದಿಷ್ಟೇ, ರಾಜಕೀಯದವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಅದು ಯಾರೇ ಯಾವ ಪಕ್ಷ ಆಗಿರಲಿ, ನಮ್ಮ ಸಂಪೂರ್ಣ ನ್ಯೂಸು ನೊಂದವರ ಧ್ವನಿ, ಯಾವ ಪಕ್ಷದ ಕಡೆನೂ ಇಲ್ಲ. ನಾವೆಲ್ರಿಗೂ ಹೇಳೋದು ಒಂದೇ, ರಾಜಕೀಯದವ್ರಿಗೆ ಇಲ್ಲೆಲ್ಲ ಕಳ್ಳಾಟ ಆಡ್ತಾ ಇರೋದು ಸಾಮಾನ್ಯ ಜನರಾಗಿರ್ಬೋದು, ಆಗಿರ್ಬೋದು, ಈ ರಾಜಕೀಯದವರಿಂದನೇ ಇವರೆಲ್ಲ ಕಳ್ಳಾಟ ಆಡ್ತಾ ಇರೋದು. ಇವರು ಶಕ್ತಿ ಕೊಟ್ಟಿರೋದಕ್ಕೆ ತಾನೇ ಇವರೆಲ್ಲ ಹಂಗೆ ಮಾಡೋದು ಅಧಿಕಾರಿಗಳು, ರಾಜಕೀಯದವರು. ನಾನು ಹೇಳೋದಿಷ್ಟೇ, ಇವ್ರು ಕರೆಕ್ಟ್ ಆದರೆ ಎಲ್ಲರೂ ಕರೆಕ್ಟ್ ಆಗ್ತಾರೆ. ಈಗ ಬಡವ್ರಿಗೇನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಅದನ್ನು ಮುಂಚೆನೇ ಹೇಳ್ಬೇಕಿದ್ದ, ಹಾಳಾಗೋಗಿದೆ, ಈಗ ಮಾಡಿಬಿಟ್ಟಿದ್ದಾರೆ, ತೆರವು ಮಾಡಿಬಿಟ್ಟಿದ್ದಾರೆ, ಬೀದಿಗೂ ತಳ್ಳಿಬಿಟ್ಟಿದ್ದಾರೆ. ಅವ್ರಿಗೇನಾದರೂ ನ್ಯಾಯ ಕೊಡಲಿ ಇವಾಗಲಾದರೂ ಅಟ್ಲೀಸ್ಟು. ನಾನು ಕೇಳ್ಕೊಳ್ಳೋದು ಅದು. ಈಗ ಅದನ್ನ ಮಾತ್ರ ತೆರವು ಮಾಡ್ತಿದ್ದಾರೆ. ಕಾರು 2 ವೀಲರ್ ನಿಲ್ಸಿರೋದನ್ನ ಯಾಕೆ ತೆರವು ಮಾಡ್ತಾ ಇಲ್ಲ? ಯಾಕೆ ತೆರವು ಮಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇದು. ಯಾಕೆ ತೆರವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ತೆರವು ಮಾಡಿದ್ರೆ ನಾಡಿದ್ದು ಇವ್ರು ಗೌರ್ಮೆಂಟ್ ವೆಹಿಕಲ್ ಅನ್ನು ತೆರವು ಮಾಡಬೇಕಾಗುತ್ತೆ. ಮತ್ತೆ ಅಧಿಕಾರಿಗಳು ಯಾಕೆ ಹೆದರುತ್ತಿಲ್ಲ ಅಂತ ಕೇಳಿದ್ರೆ, ಒಬ್ಬ ಅಧಿಕಾರಿ ಒಂದು ಪೋಸ್ಟಿಂಗ್ ಹಾಕೊಳ್ಬೇಕಾದ್ರೆ ಇನ್ನೊಬ್ಬ MLA ಜೇಬು ತುಂಬಿಸಿ ಹಾಕೊಂಡಿರ್ತಾನೆ, ಜೇಬು ತುಂಬಿಸಿ ಹಾಕಿರ್ತಾನೆ. ಹಾಗಾಗಿ ಅವನಿಗೆ ಧೈರ್ಯ, ನಾನು 5-6 ಲಕ್ಷ ಕೊಟ್ಟು ಈ ಪೋಸ್ಟಿಂಗ್ ಅಲ್ಲಿ ಇದ್ದೀನಿ, ನಾನು ಯಾಕೆ MLA ಹೆದರಬೇಕು ಅಂತ ಹೇಳಿ ಅವನಿಗೆ. ಸೊ ಇದ್ರ ನಡುವಿನಲ್ಲೇ ಆ ಜನರ ಮಾತುಗಳನ್ನು ನಾವು ನಿಮ್ಗೆ ಪದೇ ಪದೇ ತೋರಿಸ್ತಾ ಇರಬೇಕಲ್ವಾ. ಮತ್ತೊಂದು ಬೈಟ್ ಇದೆ, ನೋಡ್ಕೊಂಡು ಬನ್ನಿ. ಕಲೆಕ್ಷನ್ ಇಸ್ಕೊಂತ ಇದ್ರು BBMP ಅವರು, ಪ್ಲಸ್ ಕ್ರೈಮ್ ಅವರು ಸ್ಟೇಷನ್ಗೆ ಹೋಯ್ತಾ ಇದೆ. ಇವ್ರುಗಳು ಟ್ರಾಫಿಕ್ ಅವರು, ಪೊಲೀಸ್ ಅವರು ಇಸ್ಕೊಂತ ಇದ್ರು. ಒಂದೊಂದು ಗಾಡಿಯಿಂದ 7,000 8,000 ಕಲೆಕ್ಷನ್ ಮಾಡ್ತಾ ಇದ್ರು. ಡೈಲಿ ಬಿಟ್ಸ್ 150-300 ರೂಪಾಯಿ ಇಸ್ಕೊಂತ ಇದ್ರು. ಅವ್ರನ್ನೆಲ್ಲ ಹಿಡಿಬೇಕಲ್ವಾ ಇವರು? ತಪ್ಪಿದ್ದು ಸರಿ, ಇವ್ರು ಎತ್ತಿಸಿದ್ರು, ಅಧಿಕಾರಿ ಇವ್ರಿಗಿತ್ತು, ಪಬ್ಲಿಕ್ ಪ್ಲೇಸ್ ಎತ್ತಿಸಿದ್ರು. ಇಷ್ಟು ದಿನ ತಿಂತಾ ಇದ್ರಲ್ಲ ದುಡ್ಡು, ಇವ್ರಿಗೆಲ್ಲ ಏನು ಪನಿಷ್ಮೆಂಟ್ ಇಲ್ವಾ? ಇವ್ರ ಮಕ್ಕಳು ಮಾತ್ರ ಇಂಗ್ಲೀಷ್ ಮೀಡಿಯಮ್ಮು, ನಮ್ಮ ಮಕ್ಕಳು ಮಾತ್ರ ಗೌರ್ಮೆಂಟ್ ಸ್ಕೂಲಾ? ಇದೇನಾ ಮಾಡ್ತಾ ಇರೋದು ಇವ್ರ ನ್ಯಾಯ? ತಪ್ಪು ಸರ್, ಇದೆಲ್ಲ ತುಂಬ ತಪ್ಪು. ಇವರು ಅಂಥ ನ್ಯಾಯವಂತ ಆಗಿದ್ದಿದ್ರೆ, ಅಂಥ BBMP ಇದಾಗಿದ್ದಿದ್ರೆ, ಪ್ರಾಪರ್ಟಿ ಆಗಿದ್ದಿದ್ರೆ, ಪಬ್ಲಿಕ್ ಪ್ರಾಪರ್ಟಿ ನಾವು ಒಪ್ಕೊತೀವಿ, ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ? ದುಡ್ಡು ತಿಂತಾ ಇದ್ರಲ್ಲ, ಇವ್ರನ್ನೆಲ್ಲ ಆಚೆ ಕರಿಬೇಕು. ಇವರು ಫಸ್ಟು ಪೊಲೀಸ್ ಅವ್ರನ್ನ ಹಿಡಿಬೇಕು. ಮಂತ್ಲಿ 7,000 ಕೊಡ್ತಾ ಇದ್ವಿ, ನಮ್ಮದೇ ಸ್ವಂತ ಅಂಗಡಿ ಅದು. ಮಂತ್ಲಿ 7,000 ಕೊಡ್ತಾ ಇದ್ವಿ, ಡೈಲಿ 200-300 ಕೊಡ್ತಾ ಇದ್ವಿ. ಇವ್ರನ್ನ ಹಿಡಿಬೇಕು ಸರ್. ಮೇಡಮ್, ದಾಖಲೆ ಅಲ್ಲ, 10 ಜನ ಬೇಕಂದ್ರೂ ನಿಮ್ಮನ್ನ ಕರೆಸ್ತೀವಿ. ಇದು ದೊಡ್ಡ ದಂಧೆ ಆಗಿ ಮಾರ್ಪಾಡಾಗಿದೆ ಒರೇನ್ ಮಾಲ್ ಹತ್ರ. ನೀವು ವಿತ್ತು ದಾಖಲೆ ನಿಮ್ನ ಅಂಗಡಿಯಿಂದ ಹಿಡಿದಿರೋ ಎಷ್ಟು ಜನ ವ್ಯಾಪಾರ ಮಾಡ್ತಾರೆ ಎಲ್ಲರನ್ನು ಕರ್ಸ್ಕೊಡ್ತೀನಿ. ನೀವು ಬನ್ನಿ ಒರೇನ್ ಮಾಲ್ ಫುಟ್ಪಾತ್ ಹತ್ರ, ಇವ್ರೇನೇನು ದಂಧೆ ಮಾಡ್ತಾರೆ, ಯಾರ್ಯಾರಿಗೆ ಹೋಗುತ್ತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರೆ ಅಂದರೆ ಇವ್ರ ಬಗ್ಗೆ ಇನ್ನು ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಮ ಮಕ್ಕಳು ಮಾತ್ರ ಗೌರ್ಮೆಂಟ್ ಸ್ಕೂಲು, ಇವ್ರ ಮಕ್ಕಳು ಮಾತ್ರ ಇವರು ಇಂಗ್ಲೀಷ್ ಮೀಡಿಯಮ್ಮಾ?
ಇದೆಲ್ಲ ದೊಡ್ಡ ತಪ್ಪು. ನೀವು ಬನ್ನಿ ಹೊರಯನ್ಮಾಲ್ ಹತ್ರ, ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಇಲ್ಲೇ ಇರೋದು ಪಕ್ಕ. ಇವ್ರೇನೇನು ದಂಧೆ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗೋದು ಪಕ್ಕ ನಾವು ಇನ್ನೊಂದಿನಲ್ಲಿ ನಾನು ಇನ್ನೊಂದಿಷ್ಟು ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. GBA ಎಲೆಕ್ಷನ್ ಆಗಲೇಬೇಕು ಅಂತ ಹೇಳಿ ಕೋರ್ಟ್ ಹೇಳ್ತು. ಆದರೆ ಇವರೇನು ಮಾಡಿದ್ರು? ಸ್ಟೇ ತಂದರು. ಯಾವ್ದಾವುದು ಕಾರಣಗಳನ್ನು ಕೊಟ್ಟು ಸ್ಟೇ ತಂದು ಅದನ್ನ ಇನ್ನೂ ಕೂಡ ಮುಂದೂಡ್ತಾನೆ ಇದ್ದಾರೆ. ಇಂಥ ಅದೆಷ್ಟು ಘಟನೆಗಳನ್ನು ಹೇಳಬೇಕು ನಾನು ನಿಮಗೆ. ಕರ್ನಾಟಕ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾವಾಗ ಸ್ಟೇ ತಗೊಂಡು ಬರಬೇಕು, ಯಾವಾಗ ಆರ್ಡರ್ ಅನ್ನು ಮುಂದೂಡಬೇಕು ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಈ ಆರ್ಡರ್ ಅನ್ನು ಕೊಡುವಾಗ ಅದೇ ರೀತಿ ಲಾಯರ್ ಅನ್ನ ನೇಮಕವನ್ನು ಮಾಡಿ ಅದನ್ನು ಒಂದಿಷ್ಟು ದಿನಗಳ ಕಾಲ ಮುಂದೂಡಬಹುದಿತ್ತು. ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಿತ್ತು. ಇಲ್ಲಿ ಕೇಳ್ತಿರುವಂತ ದೊಡ್ಡ ಪ್ರಶ್ನೆಯೇ ಇದೆ. ಇವರು ಎಪ್ಸಿದ್ರಲ್ಲ, ಎಪ್ಸಿದ್ದು ತಪ್ಪು ಅಂತ ಹೇಳಲ್ಲ. ಓಕೆ, ಫುಟ್ಪಾತ್ ಕ್ಲೀನ್ ಆಗಬೇಕು, ಎಸ್, ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿರ್ಬೇಕು ಸ್ವಾಮಿ. ಪರ್ಯಾಯ ವ್ಯವಸ್ಥೆ ಇಲ್ಲದೆ ಏಕಾಏಕಿ ನೀವು ಅವ್ರನ್ನ ಎಪ್ಸ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ. ನಾನು ಮಂಜುನಾಥ್ ಸರ್ ಹತ್ರ ಈ ಹಿಂದೆ ಕೋಗಿಲು ಪ್ರಕರಣ ಇದೇ ಥರದ್ದು ಸರ್. ಏಕಾಏಕಿ ಓ ಅಂತ ಬಂದರು, ಎಲ್ಲರನ್ನ ಎಬ್ಸ್ಬಿಟ್ರು, ಮನೆಗಳನ್ನೆಲ್ಲ ಹೊಡೆದಾಕ್ಬಿಟ್ರು. ಕೇರಳ CM ಟ್ವೀಟ್ ಮಾಡಿದ ಕೂಡಲೇ ಇವರಿಗೆ ಜ್ಞಾನೋದಯ ಆಗಿಬಿಡುತ್ತೆ, ಓ ಕೇರಳಕ್ಕೆಲ್ಲ ಹೋಯ್ತಲ್ಲ ಅಂತ ಹೇಳಿ. ಕೇರಳ CM ಟ್ವೀಟ್ ಆದ ಕೂಡಲೇ DK ಇವರು ಎಲ್ಲರೂ ಅಲ್ಲಿ ಓಡ್ ಬಂದರು. ಇಲ್ಲ, ದೇ ಆರ್ ಮೈ ಬ್ರದರ್ಸ್, ಅವರೆಲ್ಲರಿಗೂ ಪರ್ಯಾಯ ಮಾರ್ಗವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಏನಾಯಿತು? ಅವ್ರು ಇನ್ನೂ ಕೂಡ ರಸ್ತೆಲ್ಲೇ ಬಿದ್ದಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ಆಗುತ್ತಾ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಪರ್ಯಾಯ ಮಾರ್ಗವನ್ನು ಮಾಡ್ತಾ ಇದ್ದೀವಿ, ನಾವು ಅವರನ್ನ ರಸ್ತೆಗೆ ತಂದಿಲ್ಲ, ಬದಲಿಗೆ ಅವ್ರನ್ನ ಮುಖ್ಯ ರಸ್ತೆಯಿಂದ ಬೇರೆ ರಸ್ತೆಗೆ ತಗೊಂಡು ಬಂದಿದ್ದೀವಿ ಅಷ್ಟೇ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಗಬಹುದಾ ಸರ್ಕಾರದಿಂದ? ನೋಡಿ, ಇದು ಸರ್ಕಾರ ಅಂದರೆ ಅಫಿಷಿಯಲ್ಸು ಎಲ್ಲ ವರದಿ ಕೊಟ್ಟು ಈ ಥರ ಇದೆ ಅಂತೇಳಿ ಮಿನಿಸ್ಟ್ರ್ ಮುಂದೆನೋ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಮಿನಿಸ್ಟ್ರು CM ಹತ್ರ ಕೂತ್ಕೊಂಡು ಈ ಥರ ಪ್ರಾಬ್ಲಮ್ಸ್ ಇದೆ ಸರ್ ಅಂತೇಳಿ ಗ್ರೌಂಡ್ ರಿಯಾಲಿಟಿನ ಅಫಿಷಿಯಲ್ಸ್ ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದಾಗ ಖಂಡಿತವಾಗೂ ಅವ್ರು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಅಫಿಷಿಯಲ್ಸ್ ಏನು ಮಾಡ್ತಾರೆ, ಅವ್ರನ್ನ ಕತ್ಲು ಕೋಣೆಯಲ್ಲಿ ಇಟ್ಬಿಡ್ತಾರೆ. ಅವರು ಇಟ್ಬಿಟ್ಟು ಏನು ಅವ್ರಿಗೆ ಅಪ್ಡೇಟ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಎಲ್ಲ ಆಗಿದೆ, ಹಿಂಗಾಗಿದೆ, ಎಲ್ಲ ಆಗಿದೆ, ಹೀಗಿದೆ ಅಂತೇಳಿ ಅವ್ರನ್ನ ಅಡ್ಡದಾರಿ ತೋರಿಸ್ಬಿಡ್ತಾರೆ. ಯಾರನ್ನ, ಈ ರೆಪ್ರೆಸೆಂಟೇಟಿವ್ಗಳನ್ನ. ಅದರಿಂದ ಏನಾಗ್ತಾ ಇದೆ, ಅವ್ರಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಇವ್ರನ್ನೆಲ್ಲ ಹೊರಗೆ ಹಾಕೋದಕ್ಕಿಂತ ಮುಂಚೆ ಒಳ್ಳೊಳ್ಳೆ ಈ ಕರಪ್ಟ್ ಅಧಿಕಾರಿಗಳು ಇರ್ತಾರಲ್ಲ, ಅವ್ರನ್ನ ಹೊರಗಡೆ ಹಾಕಿ ಒಳ್ಳೆ ಅಧಿಕಾರಿಗಳನ್ನ ತಂದು ಇದಕ್ಕೊಂದು ಪರಿಹಾರ ಕಂಡುಹಿಡಿದು ಇವರಿಗೆಲ್ಲ ಯಾರಿಗೂ ತೊಂದರೆ ಆಗದಿರಂಗೆ ಏನೋ ಒಂದು ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಳ್ಳೊಳ್ಳೆ ಅಫಿಷಿಯಲ್ಸ್ ಇದ್ದಾರೆ, ಅವ್ರು ಒಳ್ಳೆ ಪ್ಲ್ಯಾನ್ಗಳು ಕೊಡ್ತಾರೆ. ಅದನ್ನಿಟ್ಕೊಂಡು ಸರ್ಕಾರ ಈ ನೊಂದು ಜನಗಳಿಗೆ ಏನಾದರೂ ಒಂದು ಪರಿಹಾರ ಮಾಡಬೇಕು. ಆವಾಗೇ ಈ ಸಮಸ್ಯೆ ಬಗೆಹರಿಯೋದು. ಎಸ್, ಖಂಡಿತ. ಯಾಕಂದರೆ ಈ ರಾಜಕಾರಣಿಗಳಿಗೆ ಇಡೀ ರಾಜ್ಯವನ್ನು ನಡೆಸುವಂಥ ಕೆಪಾಸಿಟಿ ಯಾವ ರಾಜಕಾರಣಿಗಳಿಗೂ ಇರಲ್ಲ. ಆ ಅಧಿಕಾರಿಗಳು, ಅವ್ರ ಅಂಡರಲ್ಲಿರುವಂಥ IAS ಅಧಿಕಾರಿಗಳು ಅದನ್ನೆಲ್ಲ ಸಜ್ಜಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಸಲಹೆಗಳನ್ನು ಮತ್ತಷ್ಟು ಕೇಳಿದರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದರೆ ಈ ರೀತಿ ಆಗಲ್ಲ ಅಂತ ಹೇಳಿ. ಎಲ್ಲ ಒಂದು ಕಡೆ ತನಗೋಸ್ಕರ ಬಿಲ್ಡಪ್ ತಗೊಳ್ಬೇಕು, ನಾನು ಏಕಾಏಕಿ ಬೆಂಗಳೂರನ್ನು ನಾನು ಏನೋ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತೆಲ್ಲ ಈ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ. ಮಹಾದೇವ್, ನಿಮ್ಗೇನು ಅನ್ಸುತ್ತೆ? ಮೇಡಮ್ ಕೂಡ ಹೇಳ್ತಾ ಇದ್ರು ಅದನ್ನೇ. ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅಂದರೆ, ನೀವು ಬರೀ ಬಡವರನ್ನ ತೆಗೆದು ಹಾಕೊಳ್ಳೋದು, ಬರೀ ನಾಮಕಾವಸ್ಥೆಗೆ 4 ಸ್ಟೆಪ್ಗಳನ್ನು ತೆಗೆಯೋದು, ಅವನ್ನ ಮಾಡಬೇಡಿ. ಶ್ರೀಮಂತರದು ಬಡವರದ್ದು ಎತ್ತೆತ್ತು ಹಾಕಿಸ್ತೀರಿ JCBಗಳನ್ನು ಹಚ್ಚಿ, ಅವು ಬರೀ 4 ಸ್ಟೆಪ್ ತೆಗೆದು ಹೋಗಿದ್ದೀರಿ, ಮತ್ತು ನೆಕ್ಸ್ಟ್ ಡೇ ಅವ್ರು ಹಾಕಿದ್ದಾರೆ. ಇರಲಿ, ಹಾಕಲಿ. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಮೊದಲು ಅವರಿಗೆಲ್ಲ ಲೈಸೆನ್ಸ್ಗಳಿದ್ದಾವೆ. ಈ GBA ಅಧಿಕಾರಿಗಳು, ಈಗ ಅಲ್ಲಿ ಒಬ್ಬರು ಬೈಟಲ್ಲಿ ಹೇಳ್ತಾ ಇದ್ದಲ್ಲ, ಒಬ್ಬ ಡ್ರೈವರು, ಕಲೆಕ್ಷನ್ ಇದೆ ಸರ್, ಒಬ್ಬೊಬ್ಬರಿಂದ ಇಷ್ಟು ಕಲೆಕ್ಷನ್ ತಗೊಂತಾರೆ BBMP ಅವರು ಅಂತ ಹೇಳಿ. ಸೊ ಇವೆಲ್ಲ ತಗೊಂಡಾಗ ಗೊತ್ತಾಗ್ಲಿಲ್ವಾ ನಿಮಗೆ ತೆರವು ಮಾಡಬೇಕಂತ ಹೇಳಿ? ತೆರವು ಮಾಡಲಿ. ಮತ್ತು ಇನ್ನೊಂದು ಆದೇಶ ಇದೆ, ಕಾನೂನಿನ ಕೋರ್ಟ್ ಆದೇಶ ಇದೆ, ತೆರವು ಮಾಡಲಿ. ಬಟ್ ಅದು ಪಾರದರ್ಶಕವಾಗಿ ಎರಡೂ ಕಡೆನೂ ಇರಬೇಕು, ಕಾಣಬೇಕಲ್ಲ ಎಲ್ರಿಗೂ. ನೀವು ಒಳ್ಳೆಯ ಕೆಲಸ ಎಲ್ರಿಗೂ, ಈಗ 2000 ಕಿಲೋಮೀಟರ್ ನಾವು ತೆರವು ಮಾಡ್ತಾ ಇದ್ದೀವಿ ಅಂತ ಏನು ಹೇಳಿದಿರಲ್ಲ, ಆ ತೆರವು ಶ್ರೀಮಂತರಿಗೂ ತಟ್ಟಬೇಕು, ಬರೀ ಬಡವರಿಗೆ ಆಗಬಾರ್ದ್ರಿ. ಅದು ಬಡವರಿಗೆ ನಿಂತು ಬಿಟ್ರೆ ಎದಕ್ಕೆ ಬರುತ್ತೆ? ಬಡವರು, ಆ ಅಜ್ಜಿ ಬೈತಾ ಇದ್ರು ಈ ರಾಜಕಾರಣಿಗಳನ್ನು ಏನೇನೋ ಮಾಡಬೇಕು ಅಂತ ಹೇಳಿ, ಕೆಟ್ಟ ಪದ ಬಳಸ್ತಾ ಇದ್ರು. ನಾನು ಇಲ್ಲಿ ಬಳಸಂಗಿಲ್ಲ, ಅವ್ರ ಆಕ್ರೋಶ ಅದು ಹೌದು. ಬಟ್ ಈ ಆಕ್ರೋಶ ಶ್ರೀಮಂತರಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ, ಅವರಿಗೆ ನೋವು ಆಗ್ತಾ ಇಲ್ಲ, ಅವ್ರದ್ದೇನು ಲಾಸ್ ಆಗ್ತಾ ಇಲ್ಲ. ಲಾಸ್ ಆಗ್ತಾ ಇರೋದು ಬಡವರದು, ಅದಕ್ಕೆ ಆಕ್ರೋಶ ಹೊರಗೆ ಬರ್ತಾ ಇದೆ. ಬಡವರ ಅಂಗಡಿಗಳನ್ನು ತೆಗೆಸೋದಕ್ಕೆ ನೀವು JCBಗಳನ್ನು ಹಚ್ತೀರಿ, ಎತ್ತೆತ್ತಿ ಎಸಿತಾ ಇದ್ದೀರಿ, ಆ ಅಂಗಡಿಗಳನ್ನ ಅಜ್ಜಗಜ್ಜು ಮಾಡಿ ಹಾಕ್ತಾ ಇದ್ದೀರಿ. ಪಾಪ ಭಾಳ ಇನ್ವೆಸ್ಟ್ ಮಾಡಿ ಹಾಕೊಂಡಿರ್ತಾರೆ ಅವರು.
ಬಟ್ ನಿಮಗೆ ಎಲ್ಲರಿಗೂ ಫುಟ್ಪಾತ್ ಬೇಕು ಇದೆ. ನಮ್ಮ ಪ್ರಶ್ನೆ ಏನು, ಇದು ಎರಡೂ ಕಡೆಗೂ ಆಗಬೇಕು. ಶ್ರೀಮಂತರಿಗೂ ಈ ಒಂದು ಪೆಟ್ಟು ತಟ್ಟಬೇಕು. ಶ್ರೀಮಂತರಿಗೆ ಪಾರ್ಕಿಂಗು, ಕಾರ್ ನಿಲ್ಸೋದಕ್ಕೆ ಅವರ ಶೋರೂಮ್ಗಳೇ ಎದುರಿಗೆ ದೊಡ್ಡ ದೊಡ್ಡ ಕಾರ್ ನಿಲ್ಲಿಸಿದ್ರು ನೀವು ಕೇಳೋದಿಲ್ಲ. ಪಾಪ ಒಂದು ಅಂಗಡಿ ಹಾಕೊಂಡಿದ್ದಾರೆ, ಒಂದು ಚಪ್ಪಲ್ ಅಂಗಡಿ ಹಾಕೊಂಡಿದ್ದಾರೆ ಅಥವಾ ಒಂದು ಒಂದು ಅಂಗಡಿ ಹಾಕೊಂಡಿದ್ದಾರೆ, ಹೋಗಿ ಅವರಿಗೆ ಏಕಾಏಕಿ ಎತ್ತಂಗಡಿ ಮಾಡಿಸ್ಬಿಡೋದು. ಅದು ಮಾನವೀಯತೆಯಿಂದ ಹೇಳಲ್ಲ ಅಧಿಕಾರಿಗಳು. ನೀವು ನೋಡಿ ಒಂದೊಂದು ದೃಶ್ಯದಲ್ಲಿ ಗಮನಿಸಿ ಅದನ್ನು. ಎತ್ತಾಗ ನಡಿ ಇಲ್ಲಿಂದ ಆದೇಶ ಆಗಿದೆ, ಮುಗಿದ ಕತೆ, ಕಾಲು ಬಿದ್ದರೂ ಕೇಳಲ್ಲ. ಬಟ್ ಈ ಮಾಲ್ಗಳ ಇರ್ತಾರಲ್ಲ, ಪ್ರಭಾವಿ ವ್ಯಕ್ತಿಗಳು ಇರ್ತಾರಲ್ಲ, ಕೈ ಮುಗಿಬೇಕು ಅವ್ರಿಗೆ, ಹೋಗಿ ಒಂದು ಸ್ಟೆಪ್ ತೆಗಿಬೇಕಂದ್ರೆ ಇವ್ರು ಕೈ ಮುಗಿಯೋ ಪರಿಸ್ಥಿತಿ. ಯಾಕಂತಂದ್ರೆ ಅವ್ರಿಗೆ ಬೇರೆ ಲೆವೆಲ್ ಕಾಂಟ್ಯಾಕ್ಟ್ಗಳಿದ್ದಾವೆ. ನೆಕ್ಸ್ಟ್ ದಿನ ಅದನ್ನೇ ಮಾಡ್ತಾರೆ ಮತ್ತೆ ಅಂತ ಅವ್ರ ಹತ್ರಕ್ಕೆ ಹೋಗಲ್ಲ. ನೀವು ನೋಡಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ನಾನು ಮೊದಲೇ ಅವಾಗಲೇ ಹೇಳಿದೆ. ಮತ್ತೊಂದ್ಸರಿ ಡಿಬೇಟ್ ಮಾಡೋಣ ಇದನ್ನಂತ, ಮಾಡೋಣ, ಪಕ್ಕ ಮಾಡೋಣ. ಒಂದು ತಿಂಗಳಾದ ಮೇಲೆ ಮತ್ತೆ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಎಷ್ಟು ಶ್ರೀಮಂತರಿಗೆ ಎಫೆಕ್ಟ್ ತಟ್ಟಿದೆ, ಎಷ್ಟು ಬಡವರಿಗೂ ಎಷ್ಟು ತಟ್ಟಿದೆ, ಇದನ್ನ ರಿಯಾಲಿಟಿ ಚೆಕ್ ಮಾಡಿ ಮತ್ತೊಂದು ಡಿಬೇಟ್ ಮಾಡೋಣ. ನಾನು ಹೇಳೋದು ಏನಂದ್ರೆ, ಈಗ ಎಲೆಕ್ಷನ್ ಟೈಮಲ್ಲಿ ಬಡವರು ಶ್ರೀಮಂತರು ಏನು ನೋಡಲ್ಲ, ಕಾಲಿಗೆ ಬಿದ್ದು ಓಟ್ ಹಾಕ್ರಿ ಅಂತಾರೆ ಅಲ್ವಾ. ಬಡವರು ಹೂವು ಮರ್ತಾ ಇದ್ದವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದು ಅವ್ರ ಕೈಗೆ 500 ರೂಪಾಯಿ ಕೊಟ್ಬಿಟ್ಟು, ಕದ್ದು ಮುಚ್ಚಿ 500 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಬಿಡ್ತಾರೆ. ಅವತ್ತಿಂದ ಏನಿದೆ ಆಸೆನ ತೀರಿಸ್ಬಿಡ್ತಾರೆ ಬಡವ್ರಿಗೆ. ನಾನು ಹೇಳೋದೇನಂದ್ರೆ, ನಮ್ಮ ಜನನೂ ಸರಿ ಇಲ್ಲ. ಯಾಕೆ ಅಂದರೆ ನೋಡ್ಕೊಂಡು ಓಟ್ ಹಾಕ್ಬೇಕು ಎಲ್ಲಾರ್ಗು. ಓಟ್ ಹಾಕ್ಬಿಟ್ಟು ಆಮೇಲೆ ಅಯ್ಯೋ ಅಪ್ಪ ಶಿವ ಅನ್ನೋದಲ್ಲ. ನಾನು ಹೇಳೋದು ಇಷ್ಟೇ, ಓಟ್ ಹಾಕೋವಾಗ ಪ್ರತಿ ವರ್ಷ ಯಾವ ಪಕ್ಷಕ್ಕೆ ಆಗಲಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಕಾಸು ಈಸ್ಕೊಳ್ದೆ, ಆಮಿಷಕ್ಕೆ ಕೈ ಒಡ್ಡದೇನೆ ಓಟ್ ಒಳ್ಳೆ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು. ಅದನ್ನ ನಾನು ಯಾವಾಗಲೂ ಬಯಸ್ತೀನಿ ಜನಗಳಿಗೆ. ಅಲ್ಲ, ಒಂದು ಅರ್ಥದಲ್ಲಿ ಹೇಳೋದಾದ್ರೆ, ಈ ತಪ್ಪುಗಳನ್ನು ರಾಜಕಾರಣಿಗಳು ಮಾಡ್ತಾ ಇಲ್ಲ, ಇದನ್ನ ಮಾಡ್ತಿರೋದು ನಾವೇ ಓಟ್ ಹಾಕಿ ಅವ್ರನ್ನಲ್ಲಿ ಕುಳಿಸ್ತೀವಿ. ಅವ್ರ ತಪ್ಪುಗಳು ಮಾಡಿದ್ಮೇಲೆ ಓ ಅಂತ ಕೂಗ್ಬಿಡ್ತೀವಿ. ಸೊ ಒಟ್ಟಾರೆ ಆಗಿ ಇಷ್ಟೆಲ್ಲ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಫುಟ್ಪಾತ್ ಸ್ಪೇಸನ್ನು ನಾವು ಹೆಚ್ಚು ಮಾಡಬೇಕು. ಫುಟ್ಪಾತ್ನಲ್ಲಿ ಜನರು ಸರಾಗವಾಗಿ ಓಡಾಡಬೇಕು. ಫುಟ್ಪಾತ್ ಯಾವತ್ತೂ ಕೂಡ ಕ್ಲೀನಾಗಿರಬೇಕು ಅಂಥೇಳಿ ಎಲ್ಲದನ್ನು ತೆರವುಗೊಳಿಸ್ತಾ ಇದ್ದೀರಲ್ಲ, ಸರ್ಕಾರ ಮಾಡ್ತಾ ಇರೋದು ಸರಿನಾ? ನೀವು ಫುಟ್ಪಾತಲ್ಲಿ ಏನು ಮಾಡ್ತಾ ಇದ್ದೀರಾ? ಅದಕ್ಕೊಂದು ವಾಕ್ತರು ಇದೆ, ನೋಡ್ಕೊಂಡು ಬನ್ನಿ. ಈಗ ಇಲ್ಲಿ ನೀವು ನೋಡ್ಬೋದು, ಇದೊಂಥರ ದೊಡ್ಡ ರಾಶಿನೇ ನಿಂತಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ರಾಶಿ ನಿಂತಿದೆ ಅಂದ್ರೆ, ಇದು ಕೆಲ್ಸಕ್ಕೆ ಬರಲ್ವಾ, ಅಥವಾ ಬಂದರೂ ಇವ್ರು ಯೂಸ್ ಮಾಡ್ಕೊಂತಿಲ್ವಾ, ಅಥವಾ ಬೇಕು ಅಂತಾನೆ ಇಲ್ಲಿ ಹಾಕಿದಾರ, ವೇಸ್ಟ್ ಆಗಲಿ, ನಮ್ಮ ದುಡ್ಡಲ್ಲ, ನಮ್ಮನೆಯಿಂದ ತಂದಿದ್ದಲ್ಲ, ಹೆಂಗಿದ್ರು ಟ್ಯಾಕ್ಸ್ ದುಡ್ಡು ಗೌರ್ಮೆಂಟು ಇಷ್ಟು ಬಿಲ್ಲು ಅಂತ ಕಳಿಸ್ತೀವಿ, ಅಲ್ಲಿ ಸರಿ ಮಾಡಿದ್ದೀವಿ ಇಲ್ಲಿ ಸರಿ ಮಾಡಿದ್ದೀವಿ ಅಂತ ಹಾಕ್ತಾರೆ ದುಡ್ಡನ್ನ ಅಂತ ಹೇಳಿ ತಂದು ನಿಲ್ಸಿದಾರ, ಅಥವಾ ಏನಕ್ಕೆ ಇಷ್ಟು ವೇಸ್ಟ್ ಮಾಡಿದ್ದಾರೆ ಅನ್ನೋದು ನಂಗೆ ಈಗಲೂ ಅರ್ಥ. ಎಸ್, ನೋಡಿದಾರಲ್ಲ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಸರ್ಕಾರ ಏನು ಬೇಕಾದರೂ ಮಾಡ್ಬೋದ್ರಿ. ನಾನು ಅದಕ್ಕೆ ಹೇಳಿದ್ದು, ಈ ಸರ್ಕಾರ ಅಂತ ಹೇಳಿದ್ರೆ ಕಾನೂನಿಗಿಂತ ದೊಡ್ಡವರು, ಅವ್ರು ಕೋರ್ಟ್ಗಿಂತ ದೊಡ್ಡವರು. ಅವ್ರು ಏನು ಬೇಕಾದರೂ ಮಾಡ್ಬೋದು. ಅವ್ರು ಎಲ್ಲಿ ಬೇಕಾದರೂ ಬಂದು ಗುಡ್ಡೆ ಹಾಕ್ಬೋದು, ಜಲ್ಲಿ ಗುಡ್ಡೆ ಹಾಕ್ಬೋದು, ಅಥವಾ ಸರ್ಕಾರಿ ವೇಸ್ಟ್ಗಳನ್ನು ತಗೊಂಡು ಬಂದು ಫುಟ್ಪಾತ್ ಮೇಲೆ ಸುರಿಬೋದು. ಬಟ್ ಸಾಮಾನ್ಯರು ಮಾತ್ರ ಮಾಡೋಂಗಿಲ್ಲ. ಓಕೆ, ಸಾಮಾನ್ಯರು ಮಾಡೋಂಗಿಲ್ಲ, ಒಳ್ಳೆಯದು. ಆದರೆ ಸರ್ಕಾರನೂ ಮಾಡಬೇಡಿ ಸ್ವಾಮಿ. ನೀವು ಏನು ಬೇಕಾದರೂ ಬಂದು ಸುರಿಬೋದು, ನೀವು ಜನರು ಓಡಾಡದೇ ಇರೋ ಹಂಗೆ ಅಡ್ಡಿಪಡಿಸ್ಬೋದು. ಈಗ ಅದಕ್ಕೆ ಯಾರಿಗೆ ಫೈನ್ ಹಾಕ್ಬೇಕು ಹೇಳಿ? ಎಸ್ ತ್ರಿಷಾ, ಆ ಪ್ಲೇಸ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ? ಅದು ರಸ್ತೆ ಅಗಲವಾಗೇ ಇದೆ. ಇವ್ರುಗಳು ಏನು ಮಾಡಿದ್ದಾರೆ ಅಂದರೆ, ಒಂದಷ್ಟು ಜಲ್ಲಿ, ಒಂದಷ್ಟು ಕೆಲಸ ಮಾಡೋಕ್ಕೆ ಎಂಸಿಡ್ಗಳನ್ನು ತಂದು ರಾಶಿ ಹಾಕಿದ್ದಾರೆ. ಅದ್ರ ಮೇಲೆ ಕಸ ಬಿದ್ದಿದೆ, ಅದು ಮಳೆಗೆ ಅರ್ಧದಷ್ಟು ಕೊಚ್ಕೊಂಡು ಹೋಗಿದೆ, ಇನ್ನೇನೋ ಪರಿಸ್ಥಿತಿಗೆ ಬಂದಿದೆ. ಒಂದು ಪ್ರಶ್ನೆ ಏನು ಕಾಡ್ತಾ ಇದ್ದೇನೆ, ನಮ್ಮಲ್ಲಿ ಯಾವಾಗಲೂ ನಾವೊಂದು ಮಾತು ಹೇಳ್ತೀವಿ, ಕಿಲ್ಲರ್ BMTC ಅಂತ. BMTCಯವ್ರಿಗೆ ಯಾವಾಗಲೂ ಬೈತೀವಿ, ಪಾದಾಚಾರಿಗಳ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ತಾರೆ ಅಥವಾ 2 ವೀಲರ್ ಮೇಲೆ ಅಂತ. ಮೇಯ್ನ್ ರೀಸನ್ ಇವತ್ತು ನನಗೆ ನೋಡಿದಾಗ ಅರ್ಥ ಆಗಿದ್ದು ಯಾಕೆ ಅಂದರೆ, ಓಡಾಡೋದಕ್ಕೆ ನೀಟಾಗಿ ವ್ಯವಸ್ಥೆ ಇಲ್ಲ, ನೋ ಪಾರ್ಕಿಂಗಲ್ಲಿ ಗಾಡಿಗಳು ನಿಂತಿದ್ದೇವೆ, ಫುಟ್ಪಾತ್ ಮೇಲೆ ಇವರೇನೋ ತಂದು ಸುರಿದಿದ್ದಾರೆ ಜಲ್ಲಿ ಮತ್ತು ಎಂಸಿಡ್ಗಳನ್ನು, ಫುಟ್ಪಾತ್ಗಳು ಸರಿ ಇಲ್ಲ. ಇನ್ನೊಂದು ಕಡೆ ಹೋದರೆ ಅಲ್ಲಿ ಇದ್ದಷ್ಟು ಹೊತ್ತು ನನಗೆ ಕೆಮ್ಮು ಶುರುವಾಗಿದೆ. ಯಾಕೆ ಅಂದರೆ ಚರಂಡಿ ಗಬ್ಬು ನಾರ್ತಾ ಇದೆ. ಚರಂಡಿ ಅದೇನು ಗಬ್ಬು ನಾರ್ತಾ ಇದೆ ಅದನ್ನು ಓಪನ್ ಮಾಡಿ ಅದನ್ನು ಅವ್ರು ಹಾಗೇ ಬಿಟ್ಟಿದ್ದಾರೆ, ಅದನ್ನು ಕ್ಲೀನ್ ಮಾಡಿಸಿಲ್ಲ. ಅಥವಾ ಇನ್ನು 10-12 ಗಂಟೆ ಆದರೂ ಸಮೇತ ಕಸದವರು ಬಂದು ಕಸ ತಗೊಂಡೋಗಿಲ್ಲ. ಅದು ಏನಂತ ಹೇಳಿದ್ರೆ, ಇವ್ರು ಎಷ್ಟಿದ್ರು GB ಅವರು ಸ್ಟಾರ್ಟ್ ಮಾಡಿದಾರಲ್ವಾ, ವಾಕ್ ಎ ಕಿಲೋಮೀಟರ್ ಅಂತ ಹೇಳಿ, ಅದ್ರ ಜೊತೆ ಇನ್ನೂ ಒಂದು ಲೈನ್ ಸೇರಿಸಿದ್ರೆ ಆಯ್ತು, ಮೂಗು ಮುಚ್ಕೊಂಡು ವಾಕ್ ಮಾಡಿ ಅಂತ ಹೇಳಿ. ಇನ್ನೊಂದು ಎಲ್ಲ ಕಡೆ ಓಪನ್ ಇಟ್ಟಿರ್ತಾರೆ ಪ್ಯಾಥ್ ಹೋಲ್ಗಳು, ಅದು ಇದು ಅಲ್ಲ.
ಆ ವಾಸನೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಹಿಂಗೆ ಮುಚ್ಕೊಂಡೇ ನಡ್ಕೊಂಡು ಹೋಗ್ಬೇಕು ದಾರಿ ಹೊತ್ತು. ಇನ್ನೊಂದು ನಮ್ಮಲ್ಲಿ ಕಾಮಿಡಿ ಏನು ಅನ್ಸೋದು ಅಂದರೆ ಬೆಂಗಳೂರನ್ನ ಚೆನ್ನಾಗಿಡೋದಕ್ಕೋಸ್ಕರನೇ 5 ಪಾಲಿಕೆಗಳನ್ನು ಮಾಡಿದ್ದಾರೆ. ಒಂದು ಸಾಕಾಗಲ್ಲ, ನಮಗೆ 5 ಪಾಲಿಕೆಗಳು ಬೇಕು, ಎಲ್ಲ ಒಂದು ಕಡೆ ಇಲ್ಲೂ ಒಂಚೂರು ಲೂಟಿ ಮಾಡೋಣ ಅಂತ ಹೇಳಿ. ಅದು ಸಾಕಾಗದೆ 5 ಪಾಲಿಕೆ ಇದ್ರೂ ಕೂಡ ಬೆಂಗಳೂರು ಯಾಕೆ ಇಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲೇ ನೋಡಿದ್ರೂ ನಿಮಗೆ ಕಂಪ್ಲೇಂಟ್ಗಳು ಸಿಗುತ್ತೆ, ಒಂದಲ್ಲ ಒಂದು ಸಮಸ್ಯೆಗಳು ಸಿಗುತ್ತೆ. ಕೆಲವೊಂದು ಜಾಗಗಳು ಹೇಗೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಾಗಿರುವಂಥದ್ದು. ನಮ್ಮಲ್ಲಿ ಫಾರಿನರ್ಸ್ ಬರ್ತಾರೆ, ಟ್ವೀಟ್ಗಳನ್ನು ಮಾಡ್ತಾರೆ, ಬೆಂಗಳೂರು ನೀಟ್ ಇಲ್ಲ ಅಂತ. ಯಾಕೆ ಮಾಡ್ತಾರೆ ಅಂದರೆ ಇದೇ ಕಾರಣಗಳಿಂದ. ಬೆಂಗಳೂರು ಟ್ರಾಫಿಕ್ ಜಾಮ್ ಅಂತ ಸಮಸ್ಯೆಗಳ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಾರೆ. ಇವರು ಯಾವ ಲೆವೆಲಿಗೆ ಕರ್ನಾಟಕ ಬೆಂಗಳೂರನ್ನ ತಗೊಂಡೋಗಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಟ್ವೀಟಲ್ಲಿ ಹುಡುಕಿದ್ರೂ ನಮ್ಮ ಬೆಂಗಳೂರು ಬಗ್ಗೆ ಇರುವಂಥ ಕಂಪ್ಲೇಂಟ್ ಟ್ವೀಟ್ಗಳು ನಮ್ಮಲ್ಲಿ ಸಿಗುತ್ತೆ. ಬೆಂಗಳೂರಿನ ಬದಲಾವಣೆಯನ್ನು ದೀರ್ಘಾವಧಿಗಳ ಕಾಲ ನೀವು ನೋಡಿದ್ದೀರಿ ಸರ್. ಆ ಮೊದಲಿನ ಬೆಂಗಳೂರು ಹೇಗಿತ್ತು, ಆ ನಂತರ ಬೆಂಗಳೂರು ಯಾವ ರೀತಿ ಬದಲಾಗ್ತಾ ಹೋಯಿತು, ಯಾವ ರೀತಿ IT ಸಿಟಿ ಆಯಿತು, ಎಲ್ಲ ಕಡೆಗಳಿಂದ ಯಾವ ರೀತಿ ಜನಗಳು ಬರ್ತಾ ಇದ್ದಾರೆ, ಇದೆಲ್ಲದನ್ನು ನೀವು ನೋಡಿದವರು. ಸೊ ತಮಗೇನು ಅನಿಸುತ್ತೆ? ನಾವು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಇತ್ತೀಚೆಗೆ ದೊಡ್ಡ ದೊಡ್ಡ ಕಂಪನಿಯ CEO ಟ್ವೀಟ್ ಮಾಡಿದರು, ವಿ ಆರ್ ಶಿಫ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಹೈದರಾಬಾದ್, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದೇರ್ ಪ್ಯಾಥ್ ಹೋಲ್ಸ್ ಆ್ಯಂಡ್ ಆ ರೋಡಲ್ಲಿರೋ ಹುಂಡಿಗಳಿಂದಾಗಿ ನಮ್ಮ ನೌಕರರು ಯಾರು ಕೂಡ ಸಮಯಕ್ಕೆ ಸರಿಯಾಗಿ ನಮ್ಮ ಕಂಪನಿಗಳಿಗೆ ಬರ್ತಾ ಇಲ್ಲ ಅಂತ ಹೇಳಿ ಇವನ್ ಮೋಹನ್ ದಾಸ್ ಪೈ ಅಂತವರು ಕೂಡ ಅದನ್ನು ಕಮೆಂಟ್ ಮಾಡಿದರು. ಸೊ ಇದನ್ನೆಲ್ಲ ನೋಡುವಾಗ ಒಂದು ಚಂದದಲ್ಲಿ ಕಟ್ಟಿದಂಥ ಒಂದು ಬೆಂಗಳೂರಿನ ಹೆಸರು ಹಾಳಾಗುತ್ತೆ ಅನ್ನುವಾಗ ಬಹಳ ಬೇಸರ ಆಗಲ್ವಾ? ಕಾರ್ತಿಕ್, ನೀವು ಹಿಂದೆ ಬೆಂಗಳೂರು ವಾಸ್ ಡಿಸೈನ್ಡ್ ಫಾರ್ 25 lakhs ಪೀಪಲ್ಗೆ. ಅದೇ ರೋಡ್ ಇದೆ, ರೋಡ್ ಅಗಲ ಮಾಡಲಿಕ್ಕಾಗಲ್ಲ, ನಿಮ್ಮ ಮನೆ ಬರುತ್ತೆ ಇಲ್ಲ ನಮ್ಮ ಮನೆ ಬರುತ್ತೆ. ಯಾವ ರೋಡನ್ನು ಅಗಲ ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಡೆಯೋದಕ್ಕೆ ಹೋದರೆ ಏನೋ ಸ್ಟೇ ತರ್ತಾರೆ, ಮತ್ತೊಂದು ತರ್ತಾರೆ. ಸೊ ಯಾವ ಕಪ ಇದೆ ಇದು ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಸೊ 25 ಲಕ್ಷ ಜನ ಬಾಳ್ಬೇಕಾದ ಬೆಂಗಳೂರಲ್ಲಿ 1.5 ಕೋಟಿ ಜನ ಹೇಗೆ ಸಾಧ್ಯ? ಅದರಲ್ಲೂ ತ್ರಿಷಾ ಹೇಳ್ದಂಗೆ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿರ್ತಾರೆ, ಆಮೇಲೆ ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲ. ಓಕೆ, ಹಿಂಗೆಲ್ಲ ಇರೋವಾಗ ಈ ಸಮಸ್ಯೆ ಇದ್ದೇ ಇರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಡಿಸಿಪ್ಲಿನ್ ಆಗಿದ್ದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಗಳು ನಿಲ್ಲಿಸಬಾರ್ದು. ನಮ್ಮಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಗಿಂತ ಹೆಚ್ಚಾಗಿ ವಿ ರಿಕ್ವೈರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್. ಹೆಜ್ಜೆಜ್ಜೆಗೂ ಟ್ರಾಫಿಕ್ ಪೊಲೀಸ್ನ ಹಾಕಿದಾಗ ಈ ಟ್ರಾಫಿಕ್ ಜಾಮ್ ಅನ್ನೋ ಸಮಸ್ಯೆ ಒಂದು ರೀತಿಯಲ್ಲಿ ಪರಿಹಾರ ಆಗುತ್ತೆ. ಪೊಲೀಸವರು ಇದ್ದಾಗ ಟ್ರಾಫಿಕ್ ಜಾಮ್ ಆಗಲ್ಲ, ಪೊಲೀಸ್ ಒಂದು ಪಾಯಿಂಟಲ್ಲಿ ಇಲ್ಲ ಅಂದಾಗ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವು ನೋಡಿರ್ತೀರ, ನಾವು ನೋಡಿರ್ತೀರ, ಡೈಲಿ ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀರಿ. ಗಾಡಿ ನಿಂತಿರುತ್ತೆ 10 ನಿಮಿಷ 15 ನಿಮಿಷ ಟ್ರಾಫಿಕಲ್ಲಿ, ಮೋಸ್ಟ್ಲಿ ಅಲ್ಲಿ ಟ್ರಾಫಿಕ್ ಅವನು ಇಲ್ಲ ಇರಬೇಕು, ಅದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಹೆಚ್ಚಾಗಿ ಅಫಿಷಿಯಲ್ಸು ಮತ್ತು ಗೌರ್ಮೆಂಟ್ ಈ ಕಡೆ ಗಮನ ಹರಿಸಿ ಪ್ರತಿಯೊಂದು ಪಾಯಿಂಟ್ಗಳಲ್ಲೂ ಹೆಚ್ಚು ಟ್ರಾಫಿಕ್ ವಾರ್ಡನ್ಸ್ನಾಗಲಿ ಪೊಲೀಸವ್ರನ್ನ ಹಾಕಿ ಈ ಥರ ಎಲ್ಲದಕ್ಕೂ ಈ ಟೋಯಿಂಗ್ ಸಿಸ್ಟಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಳೆದ 5 ತಿಂಗಳ. ಮತ್ತೆ ಅದು ವಾಪಸ್ ಬರಬೇಕಾದ್ರೆ ಜನರಿಗೆ ತೊಂದರೆ ಕೊಡಲಿಕ್ಕಲ್ಲ, ಅದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಎಲ್ಲೂ ಜನರು ತೊಂದರೆ ಆಗದಿರಂಗೆ ಏನೋ ವಿಡಿಯೋ ಮಾಡ್ತೀರಿ ಎಲ್ಲ ಮಾಡಲಿ, ಬಟ್ ಇವರೆಲ್ಲ ಸೇರಿ ಇದಕ್ಕೊಂದು ರೂಪ ಕೊಟ್ಟಾಗ ಮಾತ್ರ ಈ ಸಮಸ್ಯೆ ಬಗೆಹರುತ್ತೆ. ಇಲ್ಲಾಂದ್ರೆ ದಿನಕ್ಕೆ 50,000 ಜನ ಬಂದು ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇದೆ, ಬಟ್ ಇನ್ಫ್ರಾಸ್ಟ್ರಕ್ಚರು ಅಷ್ಟೇ ಇದೆ. ಹೆಂಗೆ ಪರಿಹಾರ ಏನು ಅಂತ ಹೇಳ್ತಿದ್ದೀರಾ? ಪರಿಹಾರ ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟಿದೆ. ಪರಿಹಾರ ಏನು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಪರಿಹಾರನ ಚೊಕ್ಕವಾಗಿ ನೀಟಾಗಿ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಯವರು ಇಲ್ಲ. ಆ ದಿಕ್ಕದ ಕಡೆ ಹೊರಟಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಮಿನಿಸ್ಟರ್ ಒಬ್ಬರೇ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಜೊತೆ ಇರೋ ಅಫಿಷಿಯಲ್ಸ್ ಎಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ರೆ ಆಗುತ್ತೆ. ಈಗ ಆ ಕಾರ್ ಡ್ರೈವರ್ ಹೇಳ್ತಾ ಇದ್ರು, ಸರ್ 7,500 ಕೊಡ್ತೀರಿ ಸರ್ ಅಂತೇಳಿ. ಯಾವ ಅಧಿಕಾರಿ 7,500 ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದಾನೆ? ಅವ್ರು ಇಂಡೈರೆಕ್ಟ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಮಿನಿಸ್ಟರ್ ಎಷ್ಟಂತ ಪಡ್ಕೊಳ್ತಾರೆ? ಒಂದು 5 ಡೇ ಅವ್ರು ಹೇಳ್ತಾರೆ ನನಗೆ ಟಯರ್ಡ್ ಆಗಿದೆಯಪ್ಪ, ಏನೋ ಹಾಳಾಗಿ ಬಿಟ್ಬಿಡ ಅಂತ. ಈ ಒತ್ತುವರಿ ತೆರವು ಕಾರ್ಯಕ್ರಮ ನಿನ್ನೆ ಮೊನ್ನೆದಲ್ಲ, ನಾವು 15-20 ವರ್ಷದಿಂದ ನೋಡ್ತಾನೆ ಇದ್ದೀರಿ. ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಒಂದು 5 ನಿಮಿಷ ಮಾಡ್ತಾರೆ, 1 ದಿವಸ ಮಾಡ್ತಾರೆ, ಆಮೇಲೆ ಅದಕ್ಕೆ ಕ್ಲೋಸ್ ಮಾಡ್ಬಿಡ್ತಾರೆ. ದಿನ ಬರೋ ಹಫ್ತ ತಬ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಹೆಂಗ್ ಬದುಕ್ಬೇಕಲ್ವ ಅವರು? ನಮ್ಮ ಮಕ್ಕಳನ್ನ ಪಾಶ್ ಒಂದು 3 ಲಕ್ಷ 4 ಲಕ್ಷ ಕೊಟ್ಟು ಶಾಲೆಗೆ ಸೇರಿಸೋದು ಬೇಡವಾ? ಒಂದು ಅನ್ನ ಥರ ಇದ್ದ ಅಂಗಡಿಗೆ ಅವ್ರು 7,500 ತೊಗೊಳ್ತಾರೆ, ಮತ್ತು ಡೈಲಿ 200-300 ಕೊಡ್ತಾರೆ. ಯಾರು ಕೊಟ್ಟಿದ್ದಾರೋ ಅವ್ರು ಹೇಳ್ತಾ ಇದ್ದಾರೆ. ಆ ಥರ ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಆಗೋ ಈ ಜಾಗನ ಅಷ್ಟು ಆರಾಮಾಗಿ ಕಳ್ಕೊಳಕ್ ಬಿಡ್ತಾರೆ ಅಧಿಕಾರಿಗಳು? ಇರೋದಿಲ್ಲ. ನಾವು ನಾಳೆ ನ್ಯೂಸಲ್ಲಿ ತೋರಿಸ್ತೀವಿ, ಒಬ್ಬರು ಪೊಲೀಸ್ ಅಧಿಕಾರಿಗಳು ಫ್ರಸ್ಟ್ರೇಟ್ ಆಗಿ ನಮ್ಮ ತಂಡದ ಮೇಲೆ ಬಂದರು. ಅಂದರೆ ನೀವು
ರೋಡ್ ಅಂತ ಹೇಳಿ ಅಂದ್ರೆ ಅಯ್ಯೋ ಅವನ ಉರಿ ನೋಡಿದ್ರೆ ಅಯ್ಯೋ ಹೋಯ್ತಲ್ಲ ಎಷ್ಟು ಹಫ್ತಾ ಬರ್ತಾ ಇತ್ತು, ನನ್ನ ಮಕ್ಕಳೆಲ್ಲ ಎಷ್ಟು ಸುಖವಾಗಿ ಬದುಕಿದ್ರು, ಹೆಂಡತಿ ಮಕ್ಕಳಿಗೆ ಹೆಂಗೆಲ್ಲ ಚಿನ್ನ ಮಾಡಿ ಹಾಕಿದ್ದೆ, ತಪ್ಪೋಯ್ತಲ್ಲ ಅನ್ನುವ ಫ್ರಸ್ಟ್ರೇಷನ್ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಪುಣ್ಯಾತ್ಮ, ನಾಳೆ ನಿಮಗೆ ಸುಂದರವಾಗಿ ನಿಮ್ಮನ್ನು ಹೊಗಳೋದಿದೆ, ನಾಳೆ ನಿಮ್ಮನ್ನು ಹೊಗಳ್ತೀವಿ. ಅದಕ್ಕೂ ಮೊದಲಿಗೆ ಇಷ್ಟು ಹೊತ್ತು ನನ್ನ ಜೊತೆ ಸೇರಿ ಬಹಳ ವಿಚಾರಗಳನ್ನು ಹಂಚಿಕೊಂಡ್ರಿ. ಸೊ ನಮ್ಮ ಬೇರೆ ಚಾನಲ್ಗಳ ರೀತಿಯಲ್ಲಿ ನಾವು ಗೆಸ್ಟ್ಗಳನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು. ನಮ್ಮ ಸಂಪೂರ್ಣ ಫ್ಯಾಮಿಲಿ ಏನಿದೆ, ವಿ ಹ್ಯಾವ್ ವೆಲ್ ಕ್ವಾಲಿಫೈಡ್ ಫ್ಯಾಮಿಲಿ. ಆ್ಯಂಡ್ ಇದುವರೆಗೆ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಸಂಪೂರ್ಣ ನ್ಯೂಸ್ನ ಆಶಯವೂ ಅಷ್ಟೇ, ಬದಲಾವಣೆಗಳು ಬೇಕು, ಜಗತ್ತಿನಲ್ಲಿ ಬದಲಾವಣೆಗಳು ಆಗ್ತಾನೆ ಇರಬೇಕು. ಆ ಬದಲಾವಣೆಗಳು ಆಗ್ತಾ ಇದ್ರೆ ಮಾತ್ರ ಪ್ರಗತಿಯ ಸಂಕೇತ ಅಂತ ಹೇಳಲಾಗುತ್ತೆ. ಆದರೆ ಆ ಬದಲಾವಣೆ ಆಗುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಆಗಬೇಕು. ಒಂದು ಸರ್ಕಾರ, ಒಂದು ರಚನೆ ಆಗೋದು ಯಾವುದೋ ಶ್ರೀಮಂತರಿಗೋ ಬಡವರಿಗೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋಕಲ್ಲ. ಶ್ರೀಮಂತರು, ಬಡವರು, ಬಲ್ಲಿತರು ಎಲ್ಲರೂ ಸರ್ಕಾರದ ಕಣ್ಣಿಗೆ ಒಬ್ಬರೇ ಆಗಿರಬೇಕು, ಒಂದೇ ಥರ ಇರಬೇಕು. ಇದೇ ನಮ್ಮ ಧ್ಯೇಯ. ಈ ಡಿಬೇಟನ್ನು ಇಲ್ಲಿಗೆ ಮುಗಿಸ್ತಾ ಇರೋದು ಟೈಮ್ ಆಗಿದೆ ಅಂತ ಹೇಳಿ. ಆದರೆ ನಮ್ಮ ತಂಡ ಇದರ ಬೆನ್ನು ಹಿಡಿದು ಹೋಗ್ತೀವಿ. ಬೇತಾಳರಂತೆ ಪ್ರತಿ ತಿಂಗಳು ಅಲ್ಲಿನ ವಾಸ್ತವ ಸ್ಥಿತಿಗತಿಗಳು ಏನಿವೆ ಇದನ್ನು ನಿಮ್ಮ ಎದುರಿಗೆ ತೋರಿಸ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಹೊಟ್ಟೆಗೆ ಅನ್ನ ತಿನ್ನೋರು ಆ ಥರ ಮಾಡಲ್ಲ. ಫುಟ್ಪಾತ್ ಅಲ್ಲಿ ಎತ್ತಿಸ್ಬಿಟ್ಟು ಏನ್ ತಿನ್ಬೇಕು ನಾವು, ಏನ್ ಮಾಡ್ಬೇಕು ನಾವು? ಹೊಟ್ಟೆಗೆ ಅನ್ನ ತಿನ್ನೋದನ್ನ ಇದೆ. ಪ್ರತಿನಿತ್ಯವೂ ಟ್ರಾಫಿಕ್ ಕಂಟ್ರೋಲ್ ಆಗಬೇಕು. ಏನ್ ರೂಲ್ಸ್ ಗಳಿದಾವೆ, ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ಅನ್ನೋ ರೂಲ್ಸ್, ಅದು ದಿನನಿತ್ಯವೂ ಫಾಲೋ ಆಗಬೇಕು. ಆದ್ರೆ ಇವರಿಗೆ ಇಂಥ ಹೈಪರ್ ಮಾರ್ಕೆಟ್ಗಳು ಕಾಣಿಸಲ್ಲ ನೋಡಿ. ಇಷ್ಟು ದಿನ ತಿಂತಾ ಇದ್ರಲ್ಲ ದುಡ್ಡು, ಇವ್ರಿಗೆಲ್ಲ ಏನು ಪನಿಷ್ಮೆಂಟ್ ಇಲ್ವಾ? ಕಳ್ಳರು ಅಂತ ಅವ್ರು ಮಾಡಬಾರ್ದು. ಬರೀ ಅವಾಗ ರಾಜ್ಯ ಚೆನ್ನಾಗಿರ್ತೈತೆ. ಫುಟ್ಪಾತ್ ಹತ್ರ ಇವ್ರೇನೇನು ದಂಧೆ ಮಾಡ್ತಾರೆ, ಯಾರ್ಯಾರು ಹೋಗುತ್ತೆ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದ್ರೆ ಆಬ್ವಿಯಸ್ಲಿ ಈ ಮಾರ್ಕೆಟ್ ಅವರು ಅಥವಾ ಇವರೆಲ್ಲರೂ ಕೂಡ ಈ ಫುಟ್ಪಾತ್ ಅನ್ನ ಪಾರ್ಕಿಂಗ್ ಸ್ಲಾಟ್ ಆಗಿ ಬಳಸ್ತಾ ಇದ್ದಾರೆ. ಇದಕ್ಕೆ ಹೇಳೋರು ಕೇಳುವವರು ಯಾರು ಇಲ್ವಾ ಅನ್ನುವಂಥ ಮಾತು.